ನನ್ನ 24 ಇಯರ್ಸಲ್ಲಿ ನಾನು ನೋಡಿರೋ ಒಂದು ಅದ್ಭುತವಾದ ಪರ್ಸನ್ ಅಥವಾ ಒಂದು ಪರ್ಸ್ನಾಲಿಟಿ, ಒಂದು ಆತ್ಮ ಅಂತ ಹೇಳಿದ್ರೆ ಪ್ಯೂರ್ ಸೋಲ್ ಅಂತ ಹೇಳ್ತಾರಲ್ಲ, ಅದು ಸ್ನೇಹ. ಸೀರಿಯಸ್ಲಿ ನನಗೆ ಪ್ರಿಯಾಂಕಾ ಅವರ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸುಮ್ಮನೆ ಸಕ್ಕರೆ ಬೆಲ್ ಶಾಂತಿ ನೋಡ್ಕೊಂಡು ಬೈಯೋದಲ್ಲ ಜನ, ಅದು ಬೇರೆ ಕ್ಯಾರೆಕ್ಟರ್, ಇದು ರಿಯಲ್ ನಾನು. ಸೊ ನೈಸ್. ಹೌದು, ಶಾಂತಿ ಇವ್ರ ಕ್ಯಾರೆಕ್ಟರ್ ನೋಡಿದಿರಲ್ಲ, ತುಂಬಾ ಬೈತಾರೆ. ಪ್ರಾರಂಭ ಮಾಡ್ಲಿಕ್ಕೂ ಕೂಡ ಇವಳದೇ ಆದಂಥ ಕೊಡುಗೆ ತುಂಬ. ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾಂಕಾ DS ಯೂಟ್ಯೂಬ್ ಚಾನಲ್. ತಮ್ಲೈನ್ ನೋಡಿರ್ತೀರ ಆಲ್ರೆಡಿ, ನಿಮಗೆ ಒಂದು ಐಡಿಯಾ ಬಂದಿರುತ್ತೆ ಏನು ವಿಡಿಯೋ ಅಂತ. ಎಸ್, ಪ್ರತಿ ನನ್ನ ಇವಾಗ ರೀಸೆಂಟ್ ವಿಡಿಯೋದಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡ್ಕೊತಾ ಬಂದಿದ್ದೀರಾ. ಸ್ನೇಹ ಮ್ಯಾಮ್ ಜೊತೆ ನಾನು ರೀಸೆಂಟಾಗಿ ತುಂಬ ವೀಡಿಯೋಸ್ ಮಾಡ್ಕೊತಾ ಬರ್ತಾ ಇದ್ದೀನಿ. ಸೊ ನಿಮಗೆ ಗೊತ್ತಿರೋದು, ನನ್ನ ಆಡಿಯನ್ಸ್ಗೆ ಸ್ನೇಹ ಮ್ಯಾಮ್ ಅನ್ನೋದು ಗೊತ್ತು, ಬೇರೆ ಧಾರಾವಾಹಿಲಿ ಮಾಡ್ಕೊಂಡು ಬಂದಿದ್ದಾರೆ, ಎಷ್ಟೋ ಮೂವಿಗಳಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಆಮೇಲೆ ಶಾಂತಿಯಾಗಿ ಗೊತ್ತು. ಬಟ್ ಇವತ್ತು ಅವರ ಒಂದು ಹೊಸ ಪರಿಚಯನ ನಾನು ನಿಮಗೆ ಇವತ್ತು ಮಾಡಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಪ್ರಿನ್ಸಿಪಲ್ ಸ್ನೇಹ ಈಶ್ವರ್. ನಮಸ್ಕಾರ. ಎಷ್ಟು ಗಂಭೀರವಾಗಿ ಕೂತಿದ್ದೀನಿ ನೋಡಿ. ಎಸ್, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾಂಕಾ DS ಯೂಟ್ಯೂಬ್ ಚಾನಲ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ ಅಫಿಷಿಯಲ್ ಆಗಿ. ಎಸ್, ಇವತ್ತು ಸ್ವಲ್ಪ ಆ್ಯಕ್ಚುಲಿ ನಾರ್ಮಲಾಗಿ ಮಾತಾಡೋದಕ್ಕಿಂತ ಇವತ್ತು ಸ್ವಲ್ಪ ತುಂಬ ಸೀರಿಯಸ್ ಆಗಿ ತುಂಬ ನೋಡಿಕೊಂಡು ನೀಟಾಗಿ ಮಾತಾಡಬೇಕು. ಏನಕ್ಕಂದರೆ ನಾನು ಇವತ್ತು ಮಾತಾಡ್ತಾ ಇರೋದು ಪ್ರಿನ್ಸಿಪಲ್ ಜೊತೆ. ಮ್ಯಾಮ್ ಪಕ್ಕದಲ್ಲಿ ಕುತ್ಕೊಂಡಿರೋದು ಓಕೆ ಅಲ್ವಾ ಮ್ಯಾಮ್? ನಾವು ಎಲ್ಲ ಸ್ಟೂಡೆಂಟ್ಸ್ನು ಪ್ರೀತಿ ಮಾಡ್ತೀವಿ, ಹಾಗಾಗಿ ತೊಂದರೆ ಇಲ್ಲ. ಇದೆ, ಇವರು ಎಷ್ಟೇ ಒಂದು ಉನ್ನತ ಸ್ಥಾನಕ್ಕೆ ಹೋದ್ರು ಇವರ ವ್ಯಕ್ತಿತ್ವ ಇರ್ಬೋದು, ಇವರು ಇರೋದೇ ಹೀಗೆ ಸಿಂಪಲ್. ಇವತ್ತು ನೋಡಿ, ನಾನು ನೋಡಿರೋ ಅಂತಹ ಇಷ್ಟು ನನಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ. ನನ್ನ 24, ನನಗೆ ಬರೀ 24 ಆಗಿರ್ಬೋದು. ನನ್ನ 24 ಇಯರ್ಸಲ್ಲಿ ನಾನು ನೋಡಿರೋ ಒಂದು ಅದ್ಭುತವಾದ ಪರ್ಸನ್ ಅಥವಾ ಒಂದು ಪರ್ಸ್ನಾಲಿಟಿ, ಒಂದು ಆತ್ಮ ಅಂತ ಹೇಳಿದ್ರೆ ಪ್ಯೂರ್ ಸೋಲ್ ಅಂತ ಹೇಳ್ತಾರಲ್ಲ, ಅದು ಸ್ನೇಹ. ಸೀರಿಯಸ್ಲಿ ನನಗೆ ನನ್ನ ಲೈಫಲ್ಲಿ ಇನ್ಸ್ಪಿರೇಷನ್ ಅಂತ ತೊಗೊಂಡಿರೋದು ರಾಯರ್ನ ನಾನು ತುಂಬ ನಂಬ್ತೀನಿ. ರಾಯರ್ ಮೇಲೆ ಎಷ್ಟು ಭಯ ಭಕ್ತಿ ಇದೆ, ಇವರಂದ್ರೆ ಅಷ್ಟೇ ಪ್ರೀತಿ ನನಗೆ, ಅಷ್ಟೇ ರೆಸ್ಪೆಕ್ಟ್ ಇದೆ. ಇವರಂದರೆ ನನಗೆ ತುಂಬ ಇಷ್ಟ. ಇಲ್ಲಿದ್ದಾರೆ ಅಂತ ಹೇಳ್ತಿಲ್ಲ, ಬ್ಲಾಗ್ಗೋಸ್ಕರ ಹೇಳ್ತಿಲ್ಲ. ನನಗೆ ಇವತ್ತು ಇವರು ಒಂದು ಯಾವಾಗಲೂ ಒಂದು ಆ್ಯಕ್ಟರ್ ಆಗಿ ನೀವು ಇವ್ರನ್ನ ನೋಡಿದ್ದೀರ, ಪರ್ಸ್ನಲ್ ಆಗಿ ಇವ್ರು ಏನು, ಇವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಅನಿಸ್ತು. ಇಷ್ಟು ಒಳ್ಳೆ ವ್ಯಕ್ತಿ ಬಗ್ಗೆ ನಾನು ಒಂದು ಜಸ್ಟ್ ಹಂಗೆ ಏನೋ ಒಂದು ಕೇಳೋಣ, ಒಂದೆರಡು ಕ್ವಶನ್ ಕೇಳೋಣ, ಇವ್ರ ಬಗ್ಗೆ ಇಂಟರ್ವ್ಯೂ ಥರ ಮಾಡೋಣ ಅಂತ ಇವತ್ತು ಪ್ಲ್ಯಾನ್ ಮಾಡಿಕೊಂಡು ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಐ ಆಮ್ ಸೋ ಹ್ಯಾಪಿ. ನನಗೆ ಯಾವ ಜನ್ಮದ್ದು ಏನು ಋಣಾನು ಬಂದನೋ ಏನೋ ಗೊತ್ತಿಲ್ಲ. ಈ ಜನ್ಮದಲ್ಲಿ ಅದು ಬೇಗನೆ ಇನ್ನೊಂದು ಸ್ವಲ್ಪ ಬೇಗ ಸಿಗಬೇಕಾಗಿತ್ತು, ಒಂಚೂರು ಲೇಟ್ ಆಯಿತು. ಇಟ್ಸ್ ಓಕೆ, ಥ್ಯಾಂಕ್ಸ್ ಟು ಆಸೆ ಅಂತಲೇ ಹೇಳ್ಬೋದು. ನೀನು ಹುಟ್ಟಿರ್ಲಿಲ್ಲ ಅವಾಗ, ಸ್ವಲ್ಪ ಲೇಟಾಗಿ ಹುಟ್ಬಿಟ್ಟಿದ್ದೆ. ಅಂದರೆ ಐ ಮೀನ್ ಒಂದು 19 or 20 ಆವಾಗ ಸಿಗಬೇಕಾಗಿತ್ತು. ಥ್ಯಾಂಕ್ಸ್ ಟು ಆಸೆ ಆ್ಯಂಡ್ ಸ್ಟಾರ್ ಸುವರ್ಣ, ಅದರಿಂದನೇ ನಾನು ನಿಮ್ಮನ್ನು ಮೀಟ್ ಮಾಡೋಕ್ಕಾಗಿತ್ತು. ನಿಮಗೆ ಅಂದರೆ ನಿಮ್ಮ ಸ್ಟಾರ್ಟ್ ಆಗಿದ್ದು, ನಿಮ್ಮ ಆ್ಯಕ್ಟಿಂಗ್ ಅನ್ನೋದು ಯಾವಾಗ, ಯಾವ ಏಜಲ್ಲಿ ಸ್ಟಾರ್ಟ್ ಆಗಿದ್ದು, ಹೇಗೆ ಸ್ಟಾರ್ಟ್ ಆಯಿತು? 2000 ಶುರು ಆಗಿದ್ದು, 2000 ಎಂಡ್ ಆ ಥರ ಶುರು ಆಯಿತು. ಅವನ 17 ಇಯರ್ಸ್, ನನಗೆ 17 ವರ್ಷ ಇದ್ದಾಗ ನಾನು ಕೆರಿಯರ್ ಶುರು ಮಾಡಿದ್ದು. ಯಾಕಂದರೆ ನಮಗೆ ಹೈಯರ್ ಎಜುಕೇಷನ್ ಮಾಡೋಕ್ಕಾಗಲಿ ಅಥವಾ ಕಾಲೇಜಿಗೆ ಹೋಗೋಕ್ಕಾಗಲಿ ಅಷ್ಟು ಫಿನಾನ್ಷಿಯಲಿ ನಾವು ಸ್ಟ್ರಾಂಗ್ ಆಗಿರಲಿಲ್ಲ. ಸೊ ಹಾಗಾಗಿ ಕಾಲೇಜಿಗೆ ಹೋದರೆ ಮನೆಯಲ್ಲಿ ಕಷ್ಟ ಆಗುತ್ತೆ, ಓದ್ಸೋಕ್ಕಾಗ್ತಿರಲಿಲ್ಲ, 3 ಜನ ಇದ್ದರು. ಸೊ ಜಾಬ್ ಮಾಡಲೇಬೇಕು ಅನ್ನೋ ಒಂದು ಪರಿಸ್ಥಿತಿ ಇತ್ತು. ಹಾಗಾಗಿ ನಾನು ಜಾಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ನಾನು ಜಾಬ್ ಮಾಡ್ತಿರೋ ಕಡೆಯಿಂದನೇ ನನಗೆ ಆ್ಯಕ್ಟಿಂಗಿಗೆ ಒಂದು ಸಣ್ಣ ಆಪರ್ಚುನಿಟಿ ಬಂತು. ಸರಿ, ಟ್ರೈ ಮಾಡೋಣ. ಯಾಕಂದರೆ ಚಿಕ್ಕ ವಯಸ್ಸಿಂದನೂ ಸ್ವಲ್ಪ ನಾನು ಸುಮ್ಮನೆ ಆ್ಯಕ್ಟಿಂಗ್ ಮಾಡ್ತಿದ್ದೆ. ಹಾಗಾಗಿ ಜನ ಎಲ್ಲ ಹೇಳು, ಸುಮ್ಮನೆ ಏನಾದರೂ ಇವಳು ಮಾಡ್ತಾಳಲ್ಲ ಆಗಾಗ, ಹಾಗೆ ಎಲ್ಲ. ಐ ವಾಸ್ ವೆರಿ ಎಕ್ಸ್ಪ್ರೆಸಿವ್ ಪರ್ಸನ್, ಆಯಿತಾ. ಏನೇ ಹೇಳ್ಬೇಕಂದ್ರೂ ಅದನ್ನು ಆ್ಯಕ್ಟಿಂಗ್ ಥರದಲ್ಲೇ ಹೇಳ್ತಿದ್ದೆ. ನನಗದು ಆ್ಯಕ್ಟಿಂಗ್ ಅಂತ ಗೊತ್ತಾಗ್ತಿರ್ಲಿಲ್ಲ. ಬಟ್ ಹೊರಗಡೆಯಿಂದ ನೋಡಿದು ಎಷ್ಟು ಡ್ರಾಮಾ ಮಾಡ್ತಾಳ್ರಿ, ಬಟ್ ನಾನು ಹಂಗೆ ಅಂದ್ಕೊಂಡಿಲ್ಲ.
ಯೂಶಲಿ ನನ್ನ ಕಣ್ಣು ಮೂಗು ಬಾಯಿ ಎಲ್ಲ ತುಂಬ ಎಕ್ಸ್ಪ್ರೆಸಿವ್ ಆಗಿರ್ತದೆ. ಎಲ್ಲರೂ ಹೇಳಿ ಇವಳು ಕರೆಕ್ಟು ಈ ಸಿನಿಮಾಗೋ ಟಿವಿಗೋ ಹಾಕ್ಬಿಡಿ ಹಂಗೆ ಹಿಂಗೆ ಅಂತ ಹೇಳೋರು ಪಕ್ಕದ ಮನೆಯವರು. ಸೊ ನಾನು ಇರ್ಬೋದೇನಪ್ಪ ಅಷ್ಟೊಂದೆಲ್ಲ ಆ್ಯಕ್ಟಿಂಗ್ ಮಾಡ್ತೀನ ಅಂತ ನಾನು ಅನ್ಕೊಂಬಿಟ್ಟಿದ್ದೆ. ಬಟ್ ಆಪರ್ಚುನಿಟಿ ಸಿಕ್ತಾಗ ಗೊತ್ತಾಯಿತು ಅಯ್ಯೋ ಇದು ತುಂಬ ಕಷ್ಟವಾದ ಕೆಲಸ, ಅಷ್ಟು ಈಸಿ ಅಲ್ಲ ಅಂತ. ಬಟ್ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೆ ಇಲ್ಲ ನನಗೆ ಇದೇ ಕೆರಿಯರ್ ಬೇಕು ಅಂತ. ಸೊ ಹಾಗೆ ಐ ಸ್ಟಾರ್ಟೆಡ್ ಮೈ ಕೆರಿಯರ್. ಆಮೇಲೆ ಈ ಸ್ಕೂಲು ಅಂತ ಬಂದಾಗ 2003 ಅಲ್ಲಿ ನಾವು ಒಂದು ಸಣ್ಣ ಸ್ಕೂಲ್ ಶುರು ಮಾಡಿದ್ದು. ಅದು ನನಗೆ ಯಾವಾಗಲೂ ಒಂದು ಡ್ರೀಮ್ ಇತ್ತು, ನಮ್ಮದೇ ಆದಂಥ ಒಂದು ಆರ್ಫನೇಜ್ ಅಥವಾ ಒಂದು ಸ್ಕೂಲ್ ಶುರು ಮಾಡಬೇಕು ಅಂತ. ಸೊ ನಾನು ನಮ್ಮ ತಂದೆ ಹತ್ರ ಹೋಗಿ ಹೇಳಿದೆ ನನಗೆ ಒಂದು ಆರ್ಫನೇಜ್ ಶುರು ಮಾಡಬೇಕು ಅಂತ ಆಸೆ ಇದೆ ಅಂತ. ಸೊ ನಮ್ಮ ತಂದೆ ಹೇಳಿದ್ರು ಭಾಳ ಕಷ್ಟದಲ್ಲಿದ್ದೀವಿ, ನಾವೇ ತುಂಬ ಕಷ್ಟದಲ್ಲಿದ್ದೀವಿ, ಇನ್ನೊಬ್ಬರಿಗೆ ನಾವು ಅದನ್ನು ಮಾಡೋದು ಭಾಳ ಕಷ್ಟ ಆಗುತ್ತೆ, ಬೇಕಾದರೆ ನಾವು ಶಾಲೆ ಶುರು ಮಾಡೋಣ. ಯಾಕಂದರೆ ನಮ್ಮ ಕೊಡೋಕ್ಕೆ ಸಾಧ್ಯವಾದಂಥದ್ದು ಊಟ ಕೊಡೋ ಪರಿಸ್ಥಿತಿಯಲ್ಲಿ ನಾವಿರಲಿಲ್ಲ. ಅಟ್ಲೀಸ್ಟ್ ವಿದ್ಯೆ ಆದರೂ ಕೊಡಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಇತ್ತು. ಬಿಕಾಸ್ ನನ್ನ ತಂದೆ ಟೀಚರು. ಸೊ ಹಾಗಾಗಿ ಅವರು ಟೀಚರ್ ಬಿಟ್ಟು ಬಿಸ್ನೆಸ್ಸು ಮಾಡ್ತಿದ್ರು. ಅದಾದಮೇಲೆ ಬ್ಯಾಕ್ ಟು ಟೀಚಿಂಗ್ ಪ್ರೊಫೆಷನ್ಗೆ ಬಂದಿದ್ದರು. ಸೊ ಹಾಗಾಗಿ ನಾವು ಕೂತ್ಕೊಂಡು ಡಿಸೈಡ್ ಮಾಡಿ ಸರಿ ಸಣ್ಣದಾಗಿ ಒಂದು ಮಾಂಟೆಸರಿ ಈ ಥರ ಶುರು ಮಾಡೋಣ ಅಂತ ಅಂದ್ಕೊಂಡು 2003 ಶುರು ಮಾಡಿದ್ವಿ. ಒಂದು ಬಾಡಿಗೆ ಜಾಗ ತೊಗೊಂಡು ಬರೀ LKG UKG ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಬಟ್ ಏನೋ ಅದು ಜನರು ನಮ್ಮ ಏರಿಯಾದಲ್ಲಿ ಇದ್ದವರು ನಮ್ಮ ಮೇಲಿಟ್ಟ ಅಭಿಮಾನನ ಪ್ರೀತಿನ ಗೊತ್ತಿಲ್ಲ. ಮೊದಲನೇ ವರ್ಷವೇ ನನಗೆ ಆಲ್ಮೋಸ್ಟ್ 80 ಸ್ಟೂಡೆಂಟ್ಸ್ ಬಂದುಬಿಟ್ರು. ನಮಗೆ ಗಾಬರಿ ಆಗೋಯ್ತು, ಅಯ್ಯೋ ಎಲ್ಲಪ್ಪ ಕೂರಿಸೋದು, ನಾನು ಬೇರೆ ಜಾಗ ಎಷ್ಟೇ ತೊಗೊಂಡಿರೋದು ಹೆಂಗೆ ಏನು ಅಂತ. ಬಟ್ ಪ್ಯಾರೆಂಟ್ಸ್ ಎಲ್ಲ ಸಪೋರ್ಟ್ ಮಾಡಿದ್ರು, ಇಲ್ಲ ನೀವು ಶುರು ಮಾಡಿ ಹೆಂಗಾದರೂ ಅಡ್ಜಸ್ಟ್ ಮಾಡಿ. ಸೊ ಒಂದೇ ಕ್ಲಾಸಲ್ಲಿ ಒಂದು ರೂಮಲ್ಲಿ ನಾನು 2 ಕ್ಲಾಸ್ ನಡೆಸ್ತಿದ್ದೆ. ಬಿಕಾಸ್ ನಮಗೆ ಅಷ್ಟು ಜಾಗ ಇರಲಿಲ್ಲ, ರೆಂಟೆಡ್ ಪ್ಲೇಸಲ್ಲಿ ಇದ್ದಿತ್ತು. ಸೊ ಹಾಗೆ ಅದು ಹಂತವಾಗಿ ಜನರು ನಮ್ಮ ಮೇಲಿಟ್ಟಿದ್ದ ಪ್ರೀತಿ, ನಮ್ಮ ತಂದೆ ಮೇಲಿಟ್ಟಿದ್ದ ಅಭಿಮಾನ ಎಸ್ಪೆಷಲಿ, ಅದನ್ನು ಚೂರೇ ಬೆಳ್ಕೊಂಡು ಈಗ ಹಳೆ 2 ಸ್ಕೂಲ್ ಇದೆ. ಸೊ ಹಳೆ ಸ್ಕೂಲು ನೆಕ್ಸ್ಟ್ ಇಯರ್ಗೆ 25 years ಕಂಪ್ಲೀಟ್ ಆಗುತ್ತೆ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೊ ಆ್ಯಂಡ್ ಒಂದು ನಿಮ್ಮ ಶಾಲೆ ಹೆಸರು ಇಲ್ಲಿ ಬಂದ ತಕ್ಷಣ ಎಂಟ್ರಿ ಬಂದ ತಕ್ಷಣ ಮದರ್ ತೆರೇಸಾ, ವಾಟ್ ಅ ಬ್ಯೂಟಿಫುಲ್ ನೇಮ್. ಅದನ್ನು ಅವರು ಶಾಲೆಗೆ ಇಟ್ಟಿದ್ದಾರೆ, ನೋಡಿದ ತಕ್ಷಣ ವಾವ್ ಅಂತ ಅನಿಸ್ತು. ಅದಕ್ಕೆ ಆ ಹೆಸರು ಇಡೋದಕ್ಕೆ ನಿಮ್ಗೆ ಏನು ಇನ್ಸ್ಪಿರೇಷನ್ ಇರ್ಬೋದು, ಅಥವಾ ಏನಕ್ಕೆ ಆ ಹೆಸರು ಇಡಬೇಕು ಅಂತ ನಿಮ್ಮ ತಲೆಗೆ ಏನಕ್ಕೆ ಬಂತು? ನನಗೆಲ್ಲ ಒಬ್ವಿಯಸ್ಲಿ ಮತ್ತೆ ನಮ್ಮ ತಂದೆ. ಫಸ್ಟ್ ಆಫ್ ಆಲ್ ಹೇಳ್ಬಿಡ್ತೀನಿ, ನನಗೆ ನನ್ನ ತಂದೆನೇ ಸೂಪರ್ ಹೀರೋ. ಎಲ್ರಿಗೂ ಎಲ್ಲರ ತಂದೆನೂ ಸೂಪರ್ ಹೀರೋ, ಬಟ್ ನನಗೆ ನನ್ನ ತಂದೆ ಸೂಪರ್ ಹೀರೋ ಆ್ಯಕ್ಚುಲಿ. ಯಾಕಂದರೆ ಅವರು ಹಲವಾರು ವೇಷಗಳನ್ನ ಜೀವನದಲ್ಲಿ ಹಾಕಿದ್ದಾರೆ ನಮಗಳಿಗೋಸ್ಕರ, ನಮ್ಮನ್ನು ಬೆಳೆಸೋದಕ್ಕೆ, ನಮಗೋಸ್ಕರ ಎಲ್ಲ ಪ್ರೊವೈಡ್ ಮಾಡೋಕ್ಕೆ ಹಲವಾರು ವೇಷಗಳು ಹಾಕಿದ್ದಾರೆ ನಮ್ಮ ತಂದೆ. ಸೊ ಹೀ ಈಸ್ ಆಲ್ವೇಸ್ ಮೈ ರೋಲ್ ಮಾಡೆಲ್, ಹೀ ಈಸ್ ಮೈ ಸೂಪರ್ ಮ್ಯಾನ್. ಎಷ್ಟು ಹೇಳಿದ್ರೂ ಸಾಕಾಗಲ್ಲ, ಹೇಳ್ತಾನೆ ಹೋಗ್ಬೋದು ನಮ್ಮ ತಂದೆ ಬಗ್ಗೆ. ಸೊ ಅವರು ಮದರ್ ತೆರೇಸಾ ಅವ್ರ ಬುಕ್ಸ್ ಎಲ್ಲ ತುಂಬ ಓದೋರು. ಸೊ ಹಾಗಾಗಿ ಅವ್ರಿಗೆ ಯಾವಾಗಲೂ ಅವ್ರ ಮೇಲೆ, ಈ ಸ್ಕೂಲ್ ಶುರು ಮಾಡೋಕ್ಕೆ ಮುಂಚೆನೇ ಅವ್ರಿಗೆ ಈ ಹ್ಯಾಡ್ ಒನ್ ಇದು ಅವ್ರ ಮೇಲೆ ರೆಸ್ಪೆಕ್ಟ್ ಇತ್ತು. ಸೊ ಅವರು ಪರ್ಸ್ನಲ್ ಆಗಿ ಹೋಗಿ, ಅವರು ತೀರ್ಕೊಳ್ಳೋಕೆ ಮುಂಚೆ ಹೋಗಿ ಮೀಟ್ ಮಾಡಿದರು ಕೋಲ್ಕತ್ತಾಯಲ್ಲಿ ಮೀಟ್ ಮಾಡ್ಕೊಂಡು ಬಂದಮೇಲೆ ಅವ್ರಿಗೆ ಯಾವಾಗಲೂ ಆ ಹೆಸರಿತ್ತು ತಲೆಯಲ್ಲಿ, ಏನು ಬುಕ್ಸ್ ಎಲ್ಲ ತುಂಬ ಓದ್ತಾರೆ. ಸೊ ಹಾಗಾಗಿ ಅಪ್ಪ ಅವ್ರನ್ನ ಮೀಟ್ ಮಾಡ್ಕೊಂಡು ಬಂದಮೇಲೆ ಸ್ಕೂಲ್ ಶುರು ಮಾಡಬೇಕು ಅಂದ ತಕ್ಷಣ ಫಸ್ಟು ನಮ್ಮ ತಂದೆ ಹೆಸರು ಹೇಳಿದ್ದು ಮದರ್ ತೆರೇಸಾ ಅಂತ ಇಡಬೇಕು ಅಂತ. ಸೊ ನಮ್ಗೆ ಯಾರಿಗೂ ಬೇರೆ ಏನೂ ಮಾತೇ ಇರಲಿಲ್ಲ. ಅವರು ಒಳ್ಳೆ ಕಾಸ್ಟಿಗೋಸ್ಕರ ವರ್ಕ್ ಮಾಡಿದ್ದಾರೆ. ನಮ್ಮಲ್ಲಿ ಕಾಸ್ಟ್ ಕಮ್ಯುನಿಟಿ ಇದೆಲ್ಲ ನಾವು ನೋಡೋದಿಲ್ಲ. ಸೊ ಹಾಗಾಗಿ ಒಬ್ಬರು ಸೊಸೈಟಿಗೆ ಒಂದು ಸರ್ವಿಸ್ ಮಾಡಿದ್ದಾರೆ. ಸೊ ಅವ್ರ ಹೆಸರು ಇಟ್ಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ವಿ ಸ್ಟಾರ್ಟೆಡ್ ಆಸ್ ಮದರ್ ತೆರೇಸಾ. ಸೋ ನೈಸ್. ಅದೆಷ್ಟು ಚಂದ ಇದೆಯಲ್ಲ. ಇದು 2 ಬ್ರಾಂಚ್ ಇದೆ ಅಂತ. 2 ಬ್ರಾಂಚ್ ಇದೆ. ಒಂದು ಬೊಮ್ಮನಹಳ್ಳಿ, ಹೊಂಗಸಂದ್ರ ಬೊಮ್ಮನಹಳ್ಳಿ, ಇನ್ನೊಂದು ಎಲೆಕ್ಟ್ರಾನಿಕ್ ಸಿಟಿ. ಓಕೆ ನೈಸ್. ಇಫ್ ಯು ಗೈಸ್ ಅಂದರೆ ದಿಸ್ ಇಸ್ ನಾಟ್ ಪ್ರಮೋಷನ್. ಇವಾಗ ಎಲ್ಲರೂ ಹೆಂಗಾಗ್ಬಿಟ್ಟಿದೆ ಅಂದರೆ ಪ್ರಮೋಷನ್ ಅಂತ ಕೆಲವೊಂದು ಪ್ರಮೋಷನ್ ಆಗಿ ಮಾಡ್ತೀನಿ, ಎಲ್ಲಾನು ಅದೇ ಥರ ಮಾಡಲ್ಲ. ದಯವಿಟ್ಟು ಅದೇನಾದರೂ ಇವಾಗ ತಲೆಯಲ್ಲಿ ತೆಗ್ದಾಕ್ಬಿಡಿ, ನಮ್ಗೆ ಅದು ಬೇಕಾಗಿಲ್ಲ. ಜಸ್ಟ್ ನಾನು ಜೆನ್ಯೂನ್ ಆಗಿ ಹೇಳ್ತಾ ಇರೋದು. ಮಕ್ಕಳು ಏನಾದರೂ ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ ಒಳ್ಳೆ ಫೆಸಿಲಿಟೀಸ್ ಎಲ್ಲ ಇದೆ. ನಾನು ನೋಡ್ದಂಗೆ ತುಂಬ ಚೆನ್ನಾಗಿದೆ. ಸೊ ನಾನು ಏನು ಲೊಕೇಶನ್, ಇಫ್ ನಿಮಗೇನಾದರೂ ಬೇಕು ಇದೇನಾದರೂ ಅಂತ ಹೇಳಿದರೆ ನನಗೆ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲಿಲ್ಲ, ಇವ್ರಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಡೀಟೇಲ್ಸ್ ಕಂಪ್ಲೀಟಾಗಿ ನಾನು ಕೆಳಗಡೆ ಹಾಕಿರ್ತೀನಿ. ಅದ್ರ ಮುಖಾಂತರ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮಕ್ಕಳನ್ನ ಏನಾದರೂ ಜಾಯಿನ್ ಮಾಡಬೇಕು ಅಲ್ಲಿಗೆ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಮಾಡಿ. ತುಂಬ ಚೆನ್ನಾಗಿದೆ ಸ್ಕೂಲ್ 2 ಕಡೆ. ಅಲ್ಲಿ ನಾನು ನೋಡಿಲ್ಲ, ಬಟ್ ಫೆಸಿಲಿಟೀಸ್ ಮತ್ತು ಏನು ರೇಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ರೀಸೆಂಟಾಗಿ ಏನೋ ಒಂದು ಗುಡ್ ನ್ಯೂಸ್ ಏನೋ ಹೇಳಿದ್ರಿ ಸ್ಕೂಲ್ ಬಗ್ಗೆ. ಇಲ್ಲ, ಗೌರ್ಮೆಂಟ್ ಕಡೆಯಿಂದ ವಿ ಹ್ಯಾವ್ ಗಾಟ್ ಬೆಸ್ಟ್ ಮ್ಯಾನೇಜ್ಡ್ ಸ್ಕೂಲ್. ಫ್ಯೂ ಇಯರ್ಸ್ ಬ್ಯಾಕು ಹಳೆ ಸ್ಕೂಲಿಗೆ ಸಿಕ್ಕಿತ್ತು ಬೆಸ್ಟ್ ಮ್ಯಾನೇಜ್ಡ್
ಸ್ಕೂಲ್ ಅಂತ, ಮ್ಯಾನೇಜ್ಮೆಂಟ್ ವೈಸ್ ತುಂಬ ಚೆನ್ನಾಗಿ ನಡೆಸ್ಕೊಂಡು. ಅದೇ ಥರ ಈ ವರ್ಷ ಈ ಸ್ಕೂಲಿಗೆ ಹೈಜೀನ್ ಆಗಿರ್ಬೋದು, ಫೆಸಿಲಿಟಿ ಆಗಿರ್ಬೋದು, ಅಥವಾ ನಾವು ನಡೆಸ್ತಾ ಇರೋ ರೀತಿ ಆಗಿರ್ಬೋದು, ಇದಕ್ಕೆಲ್ಲ ನೋಡಿ ಗೌರ್ಮೆಂಟ್ ಸ್ಟಾರ್ ಕೊಡ್ತಾರೆ. ಅದು ತುಂಬ ವ್ಯಾಲಿಡ್. ಅವ್ರು ಬಂದು ಪರ್ಸ್ನಲಾಗಿ ಎಲ್ಲ ಚೆಕ್ ಮಾಡಿನೇ ಕೊಡೋದು. ಸೊ ಆ ರೀತಿ ನಮಗೆ ನಮ್ಮ ಏರಿಯಾಗೆ, ನಮ್ಮದೇ ಸೌತ್ ಬ್ಯಾಂಗ್ಳೂರ್ಗೆ ನಾವೇ 5 ಸ್ಟಾರ್ ರೇಟಿಂಗಲ್ಲಿರೋದು. ಸೊ ನೈಸ್. ಇದಕ್ಕಿಂತ ಏನು ಹೇಳಿ ನಾನು. ನಿಮ್ಮ ಸ್ಟಾರ್ಟಿಂಗ್ ಸ್ಟೇಜ್ ಅಂದರೆ ಆ್ಯಕ್ಟಿಂಗ್ ಫೀಲ್ಡಿಗೆ ಎಂಟ್ರಿ ಆದಾಗ ನಿಮಗೆ ಎಷ್ಟು ಕಷ್ಟ ಆಗಿತ್ತು, ಅಥವಾ ಅದು ಈಸಿ ಅಂತ ಅನಿಸ್ತಾ, ಯು ಆರ್ ಕಂಫರ್ಟಬಲ್ ಆರ್ ಸಿಚುಯೇಷನ್ಗೆ ಬಿದ್ದು ನೀವು? ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಕ್ವಶನ್, ಬಿಕಾಸ್ ನಾನು ಇಂಟರ್ವ್ಯೂಸಿಗೆ ಕೊಡಲ್ಲ, ಆಯಿತಾ. ನನಗೆ ಅವಶ್ಯಕತೆ ಇಲ್ಲ ಅಂತ ಅನಿಸಿತ್ತು. ಸೊ ವೆರಿ ರೇರೆಸ್ಟ್ ಮೂಮೆಂಟ್ ನಾನು ನನ್ನ ಪರ್ಸ್ನಲ್ ಲೈಫ್ನೋ ಅಥವಾ ನಾನು ಯೂಶಲಿ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ. ಯಾಕಂದರೆ ಅದರಿಂದ ಏನು ಬೆನಿಫಿಟ್ ಆಗಬೇಕು ಅಂತ ನಾವು ಅನುಭವಿಸಿರೋದು ನಮಗೆ ಮಾತ್ರ ಗೊತ್ತಿರೋದು. ಸೊ ಅದನ್ನು ಹೇಳ್ಕೊಳ್ಳೋದ್ರಿಂದ ಅಫ್ಕೋರ್ಸ್ ಜನಕ್ಕೆ ನನ್ನ ಬಗ್ಗೆ ತಿಳಿಯುತ್ತೆ ಹೊರತು ಅದರಿಂದ ಅವ್ರಿಗೇನು ಇನ್ಫಾರ್ಮೇಷನ್ ಕೊಟ್ಟಂಗೆ ಅಂತೂ ಆಗಲ್ಲ. ಸೊ ಐ ಆಲ್ವೇಸ್ ಕೀಪ್ ಪಾಸ್ಟ್ ಆಸ್ ಪಾಸ್ಟ್. ನನಗದು ಅವಶ್ಯಕತೆ ಏನಿಲ್ಲ. ಫ್ಯೂಚರ್ ಇಸ್ ಆಲ್ವೇಸ್. ಬಟ್ ತುಂಬ ಸ್ಟ್ರಗಲ್ ಮಾಡಿದ್ದೀನಿ ಪ್ರಿಯಾ. ಇಟ್ಸ್ ವೆರಿ ವೆರಿ ಹಾರ್ಡ್. ಬಿಕಾಸ್ ಒಂದು, ನಾನು ಮಲಯಾಳಿ. ಸೊ ಯಾವಾಗಲೂ ಹೇಳೋ ಥರ ನಾನು ಬೈ ಬರ್ತ್ ನಾನು ಮಲಯಾಳಿ, ಆದರೆ ಮನಸಾರೆ ನಾನು ಕನ್ನಡತಿ. ಇಟ್ಸ್ ಆಲ್ವೇಸ್ ಕನ್ನಡನೇ ನನಗೆ ಇಂಪಾರ್ಟೆಂಟ್, ಬಿಕಾಸ್ ಕನ್ನಡನೇ ನನಗೆ ಲೈಫ್ ಕೊಟ್ಟಿದ್ದು. ಸೊ ತುಂಬ ಸ್ಟ್ರಗಲ್ ಮಾಡಿದ್ದೀನಿ. ಯಾಕಂದರೆ ಹೊರಗಿನ ಊರಿಂದ ಬಂದವರು, ನಮ್ಮ ಊರಿಗೆ ಬಂದುಬಿಟ್ರು, ಇವ್ರಿಗೇನು, ಹಿಂಗ ಅಂತೆಲ್ಲ ತುಂಬ ಮಾತಾಡಿದ್ದಾರೆ. ಆ್ಯಂಡ್ ನಾನು ಒಂದು ಸ್ವಲ್ಪ ಈ ನಾರ್ಮಲ್ ಲುಕ್ಸಲ್ಲಿ ಇಲ್ಲದೇ ಇರೋ ಒಂದು ವ್ಯಕ್ತಿ ನಾನು. ಹೇಳ್ತಾರಲ್ಲ, ತೆಳ್ಳಿಗೆ ಬೆಳ್ಳಕ್ಕೆ ಹಾಗೆಲ್ಲ ಇರಬೇಕು ಅಂತ. ಆ ಯಾವ ಕ್ಯಾಟಗರಿಯಲ್ಲೂ ನಾನು ಬೀಳದೇ ಇರೋಳು. ಅಂತ ಬಂದ್ರೆ ಇಲ್ಲ ತಿನ್ಕೊಂಡ್ಬಿಡ್ತೀರಾ ಥ್ಯಾಂಕ್ ಯು. ಸೊ ಬಟ್ ಹಂಗೆ ಸೊ ಎಲ್ಲರೂ ಇವರ ಸೂಟ್ ಆಗ್ತಾರಾ, ಮಾಡ್ತಾರಾ, ಆ ಥರನೇ ಇತ್ತು. ತುಂಬ ಸ್ಟ್ರಗಲ್ ಮಾಡಿದ್ದೀನಿ. ಯಾಕಂದರೆ ಒಂದು, ನಮಗೆ ಬ್ಯಾಕ್ಗ್ರೌಂಡ್ ಇಲ್ಲ. ಯಾರು ನಮಗೆ ಪುಷ್ ಮಾಡೋರಾಗಲಿ, ಅಥವಾ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಸಿನಿಮಾ ಇಂಡಸ್ಟ್ರಿ ಅವರಿಲ್ಲ. ನನ್ನ ಫ್ರೆಂಡ್ಸ್ ಯಾರು ಸಿನಿಮಾ ಇಂಡಸ್ಟ್ರಿ, ನಾನೊಬ್ಬಳೇ ನನ್ನ ಇಡೀ ಜನ್ರೇಷನಿಗೆ ಬಂದಿರೋದು. ತುಂಬ ಸ್ಟ್ರಗಲ್ ಇತ್ತು ಟು ರೀಚ್. ಅಯ್ಯೋ, ಒಂದು ಹೀರೋಯಿನ್ ಆಗಿ ಒಂದು ಸೀರಿಯಲ್ ಸಿಗೋಕ್ಕೇ ತುಂಬ ಕಷ್ಟ ಆಯಿತು. ಬಟ್ ಲಕ್ಕಿಲಿ ನನಗೆ ಒಳ್ಳೊಳ್ಳೆ ಡೈರೆಕ್ಟರ್ಸು ನನಗೆ ತುಂಬ ಒಳ್ಳೆ ಪಾತ್ರಗಳು ಕೊಟ್ಟರು. ಬಂದ ತಕ್ಷಣವೇ ನಾನು ಲೀಡಾಗಿ ಮಾಡಿದೆ, ಒಳ್ಳೊಳ್ಳೆ ಪಾತ್ರಗಳು ಕೊಟ್ಟರು. ಅಲ್ಲಿಂದ ಒಂಚೂರು ಕಷ್ಟಗಳೆಲ್ಲ ಆ್ಯಸ್ ಯೂಶಲ್ ಪಡಲೇಬೇಕು. ಆವಾಗ ಇಷ್ಟು ಫೆಸಿಲಿಟೀಸ್ ಎಲ್ಲ ಇರಲಿಲ್ಲ, ಆಯಿತಾ. ತುಂಬ ಕಡಿಮೆ ಫೆಸಿಲಿಟೀಸ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇದ್ದಿದ್ದು. ಯಾಕಂದರೆ ಪುಟಾಣಿ ಇಂಡಸ್ಟ್ರಿ ಆಗಿದ್ದರಿಂದ ಸ್ವಲ್ಪ ಕಷ್ಟ ಇತ್ತು. ಬಟ್ ಅದನ್ನೆಲ್ಲ ಮೀರಿ ನನಗೆ ಯಾವಾಗಲೂ ಹ್ಯಾಪಿನೇ. ಕನ್ನಡ ಅಂದ ತಕ್ಷಣ ನನಗೆ ಭಾಳ ಖುಷಿ ಆಗುತ್ತೆ. ಯಾಕಂದರೆ ನನ್ನನ್ನು ಕನ್ನಡ ಇಂಡಸ್ಟ್ರಿ ಗುರುತಿಸ್ಲಿಲ್ಲ ಅಂದಿದ್ರೆ ಬೇರೆ ಯಾವ ಇಂಡಸ್ಟ್ರಿನೂ ನನ್ನನ್ನು ಗುರುತಿಸ್ತಿರ್ಲಿಲ್ಲ. ಇಲ್ಲಿ ನನ್ನನ್ನು ಗುರುತಿಸಿ ಆರ್ಟಿಸ್ಟ್ ಅಂತ ರೆಕಗ್ನೈಸ್ ಮಾಡಿ ಅವ್ರು ನನ್ನನ್ನು ಹೀರೋಯಿನ್ ಮಾಡಿದ್ಮೇಲೆ ನನಗೆ ತೆಲುಗು ಆಗಲಿ, ತಮಿಳಾಗಲಿ, ಮಲಯಾಳಂ ಆಗಲಿ, ಹಿಂದಿ ಆಗಲಿ ಇವರಿಷ್ಟು ಆಪರ್ಚುನಿಟಿ ಕೊಟ್ಟಿದ್ದು ನಮ್ಮ ಕನ್ನಡದವ್ರು ಗುರುತಿಸ್ದಾಗಲೇ. ಓಕೆ, ನಿಮಗೆ ನಿಮ್ಮ ಏನು ಅನುಭವದ ಪ್ರಕಾರ ಕಲರ್, ಬ್ಯೂಟಿ ಅಥವಾ ಫಿಗರ್ ಅದೆಲ್ಲ ಹೆಣ್ಮಕ್ಳಿಗೆ ಇಂಡಸ್ಟ್ರಿಲಿ ಇಂಪಾರ್ಟೆಂಟಾ ಅಂತ ಅನ್ಸುತ್ತೆ? ಲುಕ್ ವೈಸ್ ನೋಡಿದ್ರೆ ಈಗೆಲ್ಲ ಏನು ನೋಡ್ತಾರೆ ಅಂತೆಲ್ಲ ನನಗೆ ಡೆಫಿನೆಟ್ಲಿ ಐ ಡೋಂಟ್ ಥಿಂಕ್ ಈವನ್ ಅಬೌಟ್ ಇಟ್. ಈ ತುಂಬ ಜನ ಬೆಳ್ಳಕ್ಕೆ ಆಗಬೇಕು. ಎಷ್ಟೋ ಹೆಣ್ಮಕ್ಳು ನಾನು ನೋಡಿದ್ದೀನಿ, ಅವ್ರಿಗೆ ತುಂಬ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೆ. ನಾವು ಡಾರ್ಕ್ ಸ್ಕಿನ್ಡು ಅಥವಾ ಬೇರೆಯವ್ರನ್ನ ನೋಡಿ. ಅಬ್ಸಲ್ಯೂಟ್ಲಿ ಜಸ್ಟ್ ಬಿ ಯೋರ್ ಸೆಲ್ಫ್ ಅಂತ ನಾನು ಹೇಳೋದು. ನಿಮ್ಮಲ್ಲಿ ಶಿಯರ್ ಟ್ಯಾಲೆಂಟ್ ಇದೆ ಅಂತ ಹೇಳಿದರೆ ಜನ ಅದನ್ನು ಗುರುತಿಸ್ತಾರೆ. ಜನ ಗುರುತಿಸಿದ್ರೆ ಆಬ್ವಿಯಸ್ಲಿ ನಿಮಗೆ ಇದೆಲ್ಲ ಮ್ಯಾಟ್ರೇ ಆಗಲ್ಲ ಪ್ರಿಯಾ. ಆಫ್ಕೋರ್ಸ್ ಹೆಲ್ದಿ, ನೀನು ಹೇಳ್ದಂಗೆ ತುಂಬಾ ನಮ್ಮ ಏಜ್ಗೆ ಮೀರಿದ್ದೊಂದು ಚಬ್ಬಿನೆಸ್ ಆಗಿರ್ಬೋದು, ನಮ್ಮ ಏಜ್ಗೆ ಮೀರಿದ್ದೊಂದು ಮೆಚ್ಯೂರಿಟಿ ಇಲ್ಲದೇ ಇರಬೇಕು ಕ್ಯಾಮ್ರಾದಲ್ಲಿ. ಅಂದರೆ ಯೂಶ್ವಲಿ ಏನಾಗುತ್ತೆ, ಕ್ಯಾಮ್ರಾದಲ್ಲಿ ನಾವು ಎಷ್ಟೇ ತೆಳ್ಳಗಿದ್ರೂ ಒಂದು ಸ್ವಲ್ಪ ದಪ್ಪನೇ ಕಾಣ್ತೀವಿ, ಗುಂಡಕ್ಕೆ ಕಾಣ್ತೀವಿ. ಸೊ ಹೆಲ್ತ್ ವೈಸ್ ನೋಡಿಕೊಂಡ್ರೆ ಇಟ್ಸ್ ಗುಡ್ ಟು ಬಿ ಹೆಲ್ದಿ, ಸ್ಲಿಮ್ ಆ್ಯಂಡ್ ನಮಗೆ ಕಂಫರ್ಟಬಲ್ ಆಗಿ. ಅದರ್ವೈಸ್ ಇಫ್ ಪೀಪಲ್ ಆರ್ ಚಬ್ಬಿ, ಇಫ್ ದೇ ಆರ್ ಡಾರ್ಕ್ಸ್, ಪ್ಲೀಸ್ ಡೋಂಟ್ ಬಾದರ್. ನನಗೆ ಕಷ್ಟ ಆಗಿದೆ. ನನಗೆ ಅವಾಗ ಎಲ್ಲರಿಗೂ ವೈಟ್ ಸ್ಕಿನ್ ನಾನು ಯೋಚನೆ, ಏನು ವೈಟ್ ಸ್ಕಿನ್, ಇದೆಲ್ಲರೂ ಸೇಮ್ ಆ್ಯಕ್ಟಿಂಗೇ ಮಾಡ್ತೀವಿ, ಇದನ್ನೇ ಮಾಡ್ತೀವಿ, ಯಾಕೆ ಇಷ್ಟೊಂದು ಇದು ಮಾಡ್ತಾರೆ ಅಂತೆಲ್ಲ ನಾನು ಮನೇಲಿ ಬಂದು ಹೇಳ್ತಿದ್ದೆ. ನೀನು ಯಾಕಮ್ಮ, ನಮ್ಮಮ್ಮ ತುಂಬ ಬೆಳಕಿದ್ದಾರೆ, ನನ್ನ ತಂದೆ ನನ್ನ ಕಲರು. ಸೊ ನಾನು ಬಂದು ಬೈತಿದ್ದೆ, ಅಮ್ಮ ಎಲ್ಲ ನಿನ್ನಿಂದನೇ ಆಗಿದ್ವಿ, ನೀನು ಮಾತ್ರ ಇಷ್ಟು ಬೆಳ್ಳಕ್ಕಿದೆಯಾ, ನೀನು ನನ್ನನ್ನು ಯಾಕೆ ಹಿಂಗೆ ಕಪ್ಪು ಗುಟ್ಟಿಸ್ತೀಯ ಅಂತ. ಸೊ ನಮ್ಮ ಅಮ್ಮ ಅಯ್ಯೋ ಹಾಗೆಲ್ಲ ಇಲ್ಲ ಕಣಮ್ಮ, ನೀನು ತುಂಬ ಚೆನ್ನಾಗಿ ಆ್ಯಸ್ ಯೂಶುವಲ್ ಎಲ್ಲ ಅಮ್ಮಂದಿರು ಹೇಳ್ತಾ, ಅಯ್ಯೋ ನಿನ್ನಷ್ಟು ಬ್ಯೂಟಿಫುಲ್ ಯಾರು ಇಲ್ಲ ಅಂತ ಹೇಳೋದು. ಸೊ ಹೆಂಗೆ ನಾನು ಮುದ್ದು ಅನ್ನೋ ಥರ. ಬಟ್ ಆಮೇಲೆ ನನಗದು ಕಾನ್ಫಿಡೆನ್ಸ್ ಬಂದ್ಬಿಡ್ತು ಪ್ರಿಯಾ. ಇಟ್ ವಾಸ್ ಓಕೆ ಟು ಬಿ ಅಂಟಿಲ್ ಆ್ಯಂಡ್ ಅನ್ಲೆಸ್ ಐ ಡೆಲಿವರ್ ವಾಟ್ ವರ್ಕ್ ಇಸ್ ಗಿವನ್ ಟು ಮೀ.
ನಥಿಂಗ್ ಮ್ಯಾಟರ್ಸ್ ಟು ಮೀ ಅಂತ ಅನ್ನಿಸ್ಬಿಡ್ತು ನನಗೆ. ಸೊ ಯಾರೂ ದಯವಿಟ್ಟು ಡೋಂಟ್ ಟ್ರೈ ಟು ಬಿ ಪರ್ಫೆಕ್ಟ್. ದರ್ ಇಸ್ ನಥಿಂಗ್ ಕಾಲ್ಡ್ ಪರ್ಫೆಕ್ಟ್. ಬಿ ಇಂಪರ್ಫೆಕ್ಟ್. ಆ ಇಂಪರ್ಫೆಕ್ಟಲ್ಲೇ ಒಂದು ಪರ್ಫೆಕ್ಷನ್ ಇರುತ್ತೆ. ಡೋಂಟ್ ಎವರ್ ಬಾದರ್, ಅಯ್ಯೋ ನನ್ನ ಕೂದಲು ಸ್ಟ್ರೈಟನ್ ಮಾಡಿಸಿಲ್ಲ, ನನಗೆ ಜಸ್ಟ್ ಬಿ ಹ್ಯಾಪಿ ವಿತ್ ವಾಟ್ ಎವರ್ ಯು ಹ್ಯಾವ್. ನೀವೇನು ಅದನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಂಬಿಡಿ, ಅವಾಗ ಬೇರೆಯವ್ರು ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ತಾರೆ. ಸತ್ಯ. ಯು ಜಸ್ಟ್ ಹ್ಯಾವ್ ಟು ಸ್ಟಾರ್ಟ್ ಲವಿಂಗ್ ಯುವರ್ ಸೆಲ್ಫ್. ಎಲ್ಲರೂ ಒಂದೇ ಥರ ಇರೋಕ್ಕಾಗಲ್ಲ. ದೇವರು ಎಲ್ಲರೂ ಒಂದೊಂದು ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಆ ಡಿಫ್ರೆಂಟೇ ನಮ್ಮದು ಸ್ಪೆಷಾಲಿಟಿ. ಎಸ್ಪೆಷಲಿ ಸೌತ್ ಇಂಡಿಯನ್ಸ್. ಸಿ ನಾನು ಹಂಗೆ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ನಲ್ಲಿ ಒಂದು ಡಿಫ್ರೆಂಟ್ ಬ್ಯೂಟಿ ಇರ್ತೀವಿ. ಎಲ್ಲರೂ ತುಂಬ ಡಿಫ್ರೆಂಟ್ ಆಗಿರ್ತೀವಿ. ಕಲರ್ಸ್, ಶೇಡ್ ಆಗಿರ್ಬೋದು, ಬಾಡಿ ಫಿಸಿಕ್ ಆಗಿರ್ಬೋದು, ಲುಕ್ಸ್ ಆಗಿರ್ಬೋದು, ತುಂಬ. ಬಟ್ ಜಸ್ಟ್ ಲವ್ ಯುವರ್ ಸೆಲ್ಫ್. ಜಸ್ಟ್ ಮೇಕ್ ಶ್ಯೂರ್ ನಿಮ್ಗೇನು ಇಷ್ಟ ಅದನ್ನು ಮಾಡಿ. ನಿಮ್ಮ ಡ್ರೀಮ್ನ ನೀವು ಫಾಲೋ ಮಾಡಿ, ಅದನ್ನು ಕಾನ್ಸಂಟ್ರೇಟ್ ಮಾಡಿ, ಆ ಕಡೆನೇ ಗಮನ ಹರಿಸಿ ಮಾಡಿ. ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಮಿಕ್ಕಿದೆಲ್ಲ ಅಡ್ಜಸ್ಟ್ ಬಂದು ಹೋಗ್ಬಿಡುತ್ತೆ. ನೈಸ್. ನಿಮ್ಮ ಲೈಫಲ್ಲಿ ಇಷ್ಟು ವರ್ಷದ ನಿಮ್ಮ ಜರ್ನಿಲಿ ನೀವು ಕಲ್ತಿರೋ ಒಂದು ಲೆಸನ್ ಅಂತ ಹೇಳಿದ್ರೆ ಏನು? ಅದನ್ನು ಲೈಫಲ್ಲಿ ಅಡಾಪ್ಟ್ ಮಾಡಿಕೊಂಡ್ರೆ ಅದು ಚೆನ್ನಾಗಿರುತ್ತೆ ಅಂತ. ನನ್ನ ಪ್ರಕಾರ ಟೈಮಿಂಗ್. ಐ ಆಮ್ ಅ ವೆರಿ ಟೈಮಿಂಗ್ ಪರ್ಸನ್. ನನಗೆ ಇಷ್ಟೊತ್ತಿಗೆ ಹೋಗಬೇಕು ಅಂದರೆ ಒಂದು 10 ನಿಮಿಷ ಮುಂಚೆನಾದರೂ ಹೋಗಬೇಕು ಅನ್ನೋದು ನಮ್ಮ ಅಪ್ಪನೂ ಹೇಳ್ಕೊಟ್ರು, ನನ್ನ ಗಂಡನೂ ಅದೇ ಥರ ಫಾಲೋ ಮಾಡ್ತಾರೆ. ನಾನು ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಟೈಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲದಕ್ಕೂ. ನಾವೊಂದು ಟೈಮ್ ಮ್ಯಾನೇಜ್ಮೆಂಟ್ ಅಂತ ಒಂದು ಕಲ್ತ್ಕೊಂಡ್ಬಿಟ್ರೆ ಲೈಫಲ್ಲಿ ಏನು ಬೇಕಾದರೂ ಮಾಡ್ಬೋದು. ಇವಾಗ ಇಟ್ಸ್ ಈಸಿ. ನಾವಿವಾಗ ಅಯ್ಯೋ ಟೈಮ್ ಇಲ್ಲ ನಾವು ಹೇಳೋಕ್ಕೆ ಸುಲಭ. ಆದರೆ ನನಗೇನಂದರೆ ಒಂದು ಕೆಲಸಕ್ಕಾಗಲಿ, ಒಂದು ಸ್ಕೂಲ್ಗಾಗಲಿ, ಒಂದು ಕಾಲೇಜ್ಗಾಗಲಿ, ನಾವು ಯಾವಾಗ ಡಿಸಿಪ್ಲಿನ್ನ ಮೇಂಟೈನ್ ಮಾಡಿಬಿಡ್ತೇವೆ, ಟೈಮಿಗೆ ಹೋಗಬೇಕು ಅನ್ನೋದೊಂದು ಮೈಂಡಿಗೆ ಬಂದುಬಿಟ್ರೆ ಆಟೋಮೆಟಿಕ್ಲಿ ಎಲ್ಲ ಪ್ಲೇಸ್ ಇಟ್ ವಿಲ್ ಫಾಲ್ ಇನ್ ಪ್ಲೇಸ್ ಅಂತ ನನ್ನೊಂದು ಬಿಲೀಫು. ಸೊ ಡಿಸಿಪ್ಲಿನ್ ನೀವು ಅದನ್ನ ಮೊದಲಿಂದನೂ ಫಾಲೋ ಮಾಡ್ಕೊಂಡು ಬಂದಿದ್ರೆ ಅದರಿಂದ ನಿಮಗೆ ಸಕ್ಸಸ್ ಅನ್ನೋದು. ಹೌದು, ಖಂಡಿತ. ಯಾಕಂದರೆ ನನ್ನನ್ನು ನಂಬಿ ಅವರು ಫಸ್ಟ್ ಶಾಟ್ ಇಟ್ಟರೆ ನನ್ನನ್ನು ನಂಬಿ ಇಡ್ಬೋದು. ಯಾಕಂದರೆ ನಾನು ಬಂದಿರ್ತೀನಿ, ನಾನು ರೆಡಿ ಆಗಿರ್ತೀನಿ. ನಾನು ಯಾವತ್ತೂ ರೀಸನ್ಸ್ ಕೊಡಲ್ಲ. ಯಾವತ್ತೂ ನಾನು ರೇರೆಸ್ಟ್ ನನ್ನ ಕೆರಿಯರಲ್ಲಿ 1 ಸಲನೋ 2 ಸಲನೋ ನಾನು ಲೇಟಾಗಿ ಹೋಗಿರೋದು ನನ್ನ ಕೆರಿಯರಲ್ಲೇ. ಅದು ನನ್ನಿಂದ ಅಲ್ಲ, ರೋಡಲ್ಲಿ ಏನೋ ಆಕ್ಸಿಡೆಂಟ್ ಆಗಿನೋ ಅಥವಾ ಬೇರೆ ಏನೋ ಒಂದು ಏನೋ ನ್ಯಾಚುರಲ್ ಕಲಾಮಿಟಿಯಿಂದ ಹೊರತು ನಾನು ಇದುವರೆಗೂ ಆಸೆ ಸೀರಿಯಲಲ್ಲಿ ಹೆಂಗೆ ಬರ್ತಾರಂದ್ರೆ ಇವ್ರಿಗೆ 2 ಕೈ ಇದೆಯಾ ಅಂತ ನಮ್ಗೆ ನಂಬಕ್ಕಾಗಲ್ಲ. 4-5 ಅಡ್ವರ್ಟೈಸಲ್ಲೆಲ್ಲ ಕೊಡ್ತಾರೆ ಗೊತ್ತಾ, ಯಾವುದೋ ಫುಲ್ ಕುಕ್ಕಿಂಗ್ದೆಲ್ಲ. ಆ ಥರ ಇವರು ಫುಲ್ ಮನೆಯೆಲ್ಲ ಕುಕ್ ಮಾಡಿ ಎಲ್ಲ ಬಾಕ್ಸ್ ಎಲ್ಲ ತೊಗೊಂಡ್ಬಂದ್ಬಿಟ್ಟು ಫುಲ್ ಹೆಂಗೆ ಸ್ಪೀಡಲ್ಲಿ ಅಂದರೆ ಸ್ನೇಹ ಮ್ಯಾಮ್ ಅಂತ ಹಾಯ್ ಅಂತ ಹೇಳಿರ್ತಾರೆ. ಹೌದು, ನಾವು ಇಲ್ಲೇ ಹಿಂಗೆ ಸ್ಮೈಲ್ ಮಾಡಿ ಆಲ್ರೆಡಿ ಅಲ್ಲಿ ಓಡಿರ್ತಾರೆ. ಸೊ ಹಂಗೆ ಎಷ್ಟು ಫಾಸ್ಟ್ ಆಗಿರ್ತಾರೆ. ಸೊ ಮಾರ್ನಿಂಗ್ ಬಂದ್ರೂ ಅದಕ್ಕೆ ಎಷ್ಟೇ ಇಫ್ ಇನ್ ಕೇಸ್ ಅವರು ಟೈಮಿಂಗ್ಸ್ ಹೆಂಗೆ ಅಂತ ಹೇಳಿದ್ರೆ 9ಗೆ ವಿತ್ ಮೇಕಪ್ ಆ್ಯಂಡ್ ಕಾಸ್ಟ್ಯೂಮ್ ರೆಡಿ ಇರಬೇಕಂತೇಳಿ 8:45ಗೆ ಏನಾದರೂ ಅವ್ರು ಸೆಟ್ಟಿಗೆ ಬಂದರು. ವಿತಿನ್ 10 to 15 ಮಿನಿಟ್ಸಲ್ಲಿ ಅವರು ಸರ್ ರೆಡಿ ಸರ್ ಅಂತ ಹೇಳಿಬಿಟ್ಟು, ಸರ್ ಇವಾಗ ಟಿಫನ್ ಮಾಡ್ಕೋಬೋದಾ, ನನ್ನ ಶಾರ್ಟ್ ಇದೆಯಾ ಏನು ಸರ್? ಹೌದಾ ಸರ್, ಇನ್ನು ಮೇಲೆ ಹೋಗ್ಬಿಟ್ಟು ಟಿಫನ್ ಮಾಡ್ಕೊತಾರ ಅಂತ ವ್ಯಕ್ತಿ. ಇಲ್ಲ, ಅದೇ ಪ್ರಿಯ, ಅದು ತುಂಬ ವರ್ಕ್ ಆಗುತ್ತೆ. ಸುಮಾರು ಜನ ಅನ್ಕೋತಾರೆ, ನಾವು ಈಗ ಸೀನಿಯರ್ ಆರ್ಟಿಸ್ಟ್ ಆಗಿಬಿಟ್ಟಿದ್ವಿ ಅಥವಾ ನಾವು ಲೇಟಾಗಿ ಬರ್ಬೋದು, ಆ ಥರ ಎಲ್ಲ ಇಲ್ಲ. ನೀವು ನಿಮಗೋಸ್ಕರ ಮಾಡ್ತಾ ಇರೋದು, ನೀವು ಇನ್ನೊಬ್ಬರನ್ನ ಇಂಪ್ರೆಸ್ ಮಾಡೋಕ್ಕಲ್ಲ. ದಟ್ ಈಸ್ ಯುವರ್ ಓನ್ ಆ್ಯಟಿಟ್ಯೂಡ್, ಯುವರ್ ಓನ್ ಪರ್ಸನಾಲಿಟಿ ಅಲ್ವಾ? ಅದನ್ನ ನೀವು ಮೇಂಟೈನ್ ಮಾಡ್ತಾ ಹೋದ್ರೆ ಎಲ್ಲೂ ನೀವು 10 ನಿಮಿಷ ಮುಂಚೆ ಹೋದ್ರೆ ಏನಾಗುತ್ತೆ ಅಂತ ಕೇಳ್ತೀನಿ ನಾನು. ಏನು ನಿಮ್ಮ ಬೆಲೆ ಏನೂ ಕಡಿಮೆ ಆಗ್ಬಿಡಲ್ಲ. ಇಟ್ಸ್ ಓಕೆ. ಅದರಿಂದ ಬೇರೆ ಏನಾದರೂ ಬೆನಿಫಿಟ್. ಇವಾಗ ನಾ ಹೋದೆ, ಅಲ್ಲಿಂದ ಯಾರೋ ಒಬ್ಬರು ಒಂದು ಹೆಲ್ಪ್ ಆಯಿತು, ಇಟ್ಸ್ ಅ ಗುಡ್ ಥಿಂಗ್. ನಮ್ಮಿಂದ ಏನೋ ಒಂದು ತೊಂದರೆ ಆಗಬಾರ್ದು ಅಷ್ಟೇ. ವೆರಿ ಸಿಂಪಲ್. ಲೈಫಲ್ಲಿ ನೀವು ಕಲ್ತಿರೋ ಲೆಸನ್ ಟೈಮಿಗೆ ಕರೆಕ್ಟಾಗಿ ಇರಬೇಕು ಅನ್ನೋದು. ಅವಾಗ ನಿಮ್ಮ ಟೈಮು ಚೆನ್ನಾಗಿರುತ್ತೆ, ನಿಮ್ಮ ಚೆನ್ನಾಗಿರುತ್ತೆ. ಅದೇ. ಓಕೆ. ಇವಾಗ ನನ್ನ ಆಗಲೇ ಹೇಳಿದ್ನಲ್ಲ, ನಾನು ಬ್ಯಾಕ್ ಬೋನ್ಸ್ ಇದ್ದಾರೆ 3 ಜನ ಅಂತ. ಅದರಲ್ಲಿ 2 ಈಗ ಬರ್ತಾರೆ, ಗಂಡ ಹೆಂಡತಿ. ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ನಾನು ಆಗಲೇ ಹೇಳಿದ್ನಲ್ಲ, ನಾನು ಬರೀ ಹೆಸರಿಗಷ್ಟೇ ಸೆಕ್ರೆಟ್ರಿ. ಸ್ಕೂಲ್ನ ಇಷ್ಟು ಬೆಳೆಸಿರೋದು, ಡೆವಲಪ್ ಮಾಡಿರೋದು ಅಂದರೆ ಇವರಿಬ್ಬರೇ. ನನ್ನ ಅಣ್ಣ ಪ್ರಶಾಂತ್, ನನ್ನ ಅತ್ತಿಗೆ ವಿನುತಾ ಅಂತ. ಇವರು ನಾವು ಏನು ಹೇಳೋದು, ಊಟ ತಿಂಡಿ ಎಲ್ಲ ಮರೆತು ಕೆಲಸ ಮಾಡೋರು ಅಂತೆಲ್ಲ ನಾನು ಬುಕ್ಕಲ್ಲಿ ಪೇಪರಲ್ಲೆಲ್ಲ ಓದಿದ್ದೆ. ಆದರೆ ಲೈವ್ ಆಗಿ ನೋಡಿದ್ದು ಒಂದೇ ಒಂದು ವ್ಯಕ್ತಿ ಅಂದರೆ ಇವರೇ ನಮ್ಮ ಅತ್ತಿಗೆ. ಯಾಕೆಂದರೆ ಇವರು ಊಟ ತಿಂಡಿ ನಿದ್ದೆ ಎಲ್ಲ ಬಿಟ್ಟು ಮಕ್ಕಳನ್ನ ಓದಿಸ್ತಾರೆ. ನಾನು ಕೇಳಿದ್ದೆ ಅಷ್ಟೇ, ಈ ಥರ ಎಲ್ಲ ಮಾಡ್ತಾರೆ ಅಂತ. ನಾನು ನೋಡಿದ್ದೆ ಕೆಲವೊಂದು ಸಲ ನಮ್ಮ ಅಣ್ಣನ ಮನೆಗೆ ಹೋಗ್ಬಿಟ್ಟು, ಯಾಕಂದ್ರೆ ಹೆಂಗೆ ಕೂತಿದ್ದೆ ಊಟದ, ಅಯ್ಯೋ ಹೋಗಿದ್ದಾಳಮ್ಮ ಅವಳು ಬೆಳಗ್ಗೆನೇ ಓದ್ಸೋಕ್ಕೆ, ಅವಳಿನ್ನು ಬಂದಾಗ ಮಾಡಿಕೊಡ್ತಾಳೆ. ಅವಳೆಲ್ಲ ಓದಿಸಿ ಅವ್ರನ್ನ ರೆಡಿ ಮಾಡಿ ಅವ್ರನ್ನ ಹೆಂಗಾದರೂ ಒಳ್ಳೆ ಮಾರ್ಕಲ್ಲಿ ಪಾಸ್ ಮಾಡೋವರೆಗೂ ಇವ್ರು ಬಿಡೋದೇ ಇಲ್ಲ. ಸೊ ಹಾಗಾಗಿ ಇವ್ರಿಗೆ ಸ್ವಲ್ಪ ತಲೆನೋವು ಕಡಿಮೆ. ಏನಂದರೆ ಮಿಕ್ಕಿದ್ದೆಲ್ಲ ಮೇಂಟೈನ್ ಮಾಡಿದ್ರೆ ಸಾಕು, ಮಿಕ್ಕಿದ್ದೆಲ್ಲ ಇವ್ರು ನೋಡ್ಕೋತಾರೆ. ಸೊ ಹಾಗಾಗಿ ಇವರಿಬ್ಬರೇ ಈ ಸ್ಕೂಲಿನ ಬ್ಯಾಕ್ ಬೋನ್ಸ್. ಸೊ ಇವರೇ ಕಷ್ಟಪಟ್ಟು ಇದನ್ನಿಷ್ಟು ಡೆವಲಪ್ ಮಾಡಿದ್ದು. ನಾನು ಆಗಾಗ ಬಂದು ಶೋ ಆಫ್ ಮಾಡ್ಕೊಂಡು ಹೋಗ್ತೀನಿ, ಅದು ಬೇರೆ ವಿಷಯ. ಬಟ್ ಎನಿವೇಸ್ ನಮ್ಮ ಅಣ್ಣಂಗೆ ಹೇಳ್ತೀನಿ, ಅವರು ಏನು ಹೇಳಬೇಕು ಅಂತ ಕೇಳಿ.
ಸ್ಕೂಲ್ ಓಪನ್ ಆಗಿದ್ದು ಯಾವಾಗ, ಯಾವ ಇಯರಲ್ಲಿ ಆ್ಯಂಡ್ ಎಷ್ಟು ವರ್ಷ ಆಯಿತು ಇದುವರೆಗೂ? ಯಾವ ರೀತಿ ರೆಸ್ಪಾನ್ಸ್ ಬಂದಿದೆ ನಿಮ್ಮ ಸ್ಕೂಲ್ಗೆ? 2018ರಲ್ಲಿ ನಾವು ಶಾಲೆ ಸ್ಟಾರ್ಟ್ ಮಾಡಿದ್ದೀವಿ. ಓಕೆ. ಇನ್ನು ರೆಸ್ಪಾನ್ಸ್ ನಾವು ಯಾವ ಥರ ಹಾರ್ಡಾಗಿ ವರ್ಕ್ ಮಾಡಿದ್ವಿ ಅದೇ ಥರ ರೆಸ್ಪಾನ್ಸ್ ಬಂದಿದೆ. ಓಕೆ ಓಕೆ ಓಕೆ. ಅದು ಸಾಧಾರಣವಾಗಿ ನಾವು ಈ ಒಂದು 2018ರಿಂದ ಇವಾಗ ಈ 2026 ಕಾಲಿಡ್ತಾ ಇದ್ದೀವಿ. 25ವರೆಗೂ ಸೂಪರ್ ಆಗಿದೆ ರೆಸ್ಪಾನ್ಸು ಎಲ್ಲ ಕಡೆಯಿಂದನೂ. ಅಂದರೆ ಮೌತ್ ಪಬ್ಲಿಸಿಟಿ ಚೆನ್ನಾಗಿ ಮಾಡಿದ್ದಾರೆ ಪೇರೆಂಟ್ಸ್ ಕೂಡ. ಅವ್ರ ಸಹಕಾರ ಇಲ್ಲದೆ ನಾವು ಇಷ್ಟು ಸಕ್ಸಸ್ಫುಲ್ ಆಗ್ಲಿಕ್ಕೆ ಆಗಲ್ಲ. ಒಂದು ಅದೇ ಥರ ನಾವು ಎಲ್ಲ ವರ್ಷವೂ 10th ರಿಸಲ್ಟನ್ನು ನಾವು ಭಾರಿ ಚೆನ್ನಾಗಿ ಕೊಟ್ಟಿದ್ದೀವಿ ಇಷ್ಟು ವರ್ಷವೂ. ಅದು ನಮಗೊಂದು ಪ್ಲಸ್ ಪಾಯಿಂಟ್ ಆಗಿದೆ. ಅದಲ್ಲದೆ ನನ್ನ ವೈಫು ಯಾವಾಗಲೂ ನನ್ನ ಸಿಸ್ಟರ್ ಹೇಳ್ದಂಗೆ ಎನಿ ಟೈಮ್ ಅವಳು ವರ್ಕಿಂಗಲ್ಲಿ ಇರ್ತಾಳೆ. ಈಗ ಒಂದು 2 ದಿನದ ಹಿಂದೆ ಕೂಡ ನನಗೆ ಕರೆಕ್ಟಾಗಿ ಊಟ ಕೊಟ್ಟಿಲ್ಲ ಅವಳು. ಇದು ವಾಸ್ತವ. ಹಾಗೆ ಒಂದು ನಾನು ಹೇಳ್ತಾ ಇರ್ತೀನಿ, ಒಂದು ಲಿಮಿಟೆಡ್ ಒಂದು ಟೈಮ್ ಇಟ್ಕೊಳ್ಳಮ್ಮ, ಆ ಟೈಮಿಗೆ ಫಿನಿಷ್ ಮಾಡ್ಕೊಂತ. ಆದರೂ ಈ ಕೆಲಸ ಇಲ್ಲಿ ಮುಗಿದ ನಂತರ ಕೂಡ ಮನೆಯಲ್ಲಿ ಕೂಡ ಕಂಟಿನ್ಯೂ ಆಗುತ್ತೆ ನಮಗೆ. ನನ್ನ ಮಕ್ಕಳಿಗೆಲ್ಲ ಇವಾಗ ಅವರು ಆಟೋಮೆಟಿಕ್ ಕಲ್ತಿದ್ದಾರೆ. ಅವ್ರಿಗೆ ಗೊತ್ತು ಇವಳಿದ್ರೆ ಏನು ನಡೆಯಲ್ಲ ಇನ್ನು ಅಂತ ಹೇಳ್ಬಿಟ್ಟು ಅವ್ರ ಪಾರ್ಟಿಗೆ ಅವ್ರಿಗೆ ಏನು ಬೇಕು. ಐ ಹ್ಯಾವ್ 2 daughters. ಅವ್ರಿಗೆ ಏನು ಬೇಕೋ ಅವ್ರವ್ರು ಮಾಡ್ಕೊಂಡು ಅವ್ರವ್ರು ತಿನ್ಕೋತಾರೆ. ಸೋ ಕ್ಯೂಟ್. ಅಲ್ಲ, ಅದು ಯಾಕೆ ಏನಾಯ್ತು ಗೊತ್ತಾ, ಇವರು ನೋಡಿದ್ರು ಇವತ್ತು ಬರ್ತಾರೆ ನಾಳೆ ಸರಿ ಹೋಗ್ತಾರೆ ಅಂತ. ಸುಮಾರು ವರ್ಷಗಳಿಂದ ಇವ್ರು ಸರಿ ಹೋಗ್ಲಿಲ್ಲ ಅಂತ ಗೊತ್ತಾಗಿ ಅವ್ರವರೇ ಕುಕ್ಕಿಂಗ್ ಕಲಿತು ಅವ್ರವರೇ ಕುಕ್ಕಿಂಗ್ ಮಾಡ್ತಾ ಇದ್ದಾರೆ. ಆ ಥರ ಇವ್ರು ನೋಡಿದ್ರೆ ನಿಮ್ಮ ಅಂದರೆ ಸ್ವಲ್ಪನೂ ಅಷ್ಟು ಇನ್ನೋಸೆಂಟ್ ಅಂತ ಅನ್ಸಲ್ಲ. ಆ್ಯಕ್ಚುಲಿ ತುಂಬ ಸ್ಟ್ರಿಕ್ಟ್ ಇದ್ದಾರೆ ಹಾಗೆ ಹಿಂಗೆ ಅಂತ ಅನ್ಸುತ್ತೆ. ಬಟ್ ಎಷ್ಟು ಹೌದಾ, ತುಂಬಾ ಸ್ಟ್ರಿಕ್ಟ್. ಸೊ ನಾನು ಹೆಂಗೆ ಅನ್ಕೊಂಡೆ ಅಂದರೆ ಹೇಳಿದ್ದೆಲ್ಲ ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ, ಹಂಗೆ ಇನ್ನೋಸೆಂಟ್ ಇದ್ದಾರೆ, ಸಿಟ್ಟೇನಿರಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೆ ನಾನು. ಅವರು ಆ್ಯಕ್ಚುಲಿ ತುಂಬ ಸ್ಟ್ರಿಕ್ಟ್ ಟೀಚರ್ಸು. ಇವ್ರು ನೋಡಿದ್ರೆ ಗಡಗಡ ಅಂತ ನಡೀತಾರೆ. ಲೀವ್ ಕೇಳಬೇಕಂದ್ರೆ ಇವ್ರನ್ನ ಫಸ್ಟ್ ನೋಡ್ಬಿಟ್ಟು ಬೇಡ ಬಿಡಿ ಲೀವೇ ಬೇಡ ಅಂತ ವಾಪಸ್ ಹೋಗ್ಬಿಡೋ ಅಂತ ಪರಿಸ್ಥಿತಿಗಳು ಇದೆ. ಅಂದರೆ ಅಷ್ಟು ಚೆನ್ನಾಗಿದ್ದಾರೆ, ಅದಕ್ಕೆ ಲೀವ್ ಬೇಡ 24 hours ನೋಡ್ಕೊಂಡೇ ಇರೋಣ ಅಂತ ಹೇಳ್ಬಿಟ್ಟು. ಸ್ಟ್ರಿಕ್ಟ್ ವರ್ಕ್ ವೈಸ್ ಶಿ ಇಸ್ ವೆರಿ ಸ್ಟ್ರಿಕ್ಟ್. ಆದ್ರೆ ಯಾರ ಮಾತು ಕೇಳಲ್ಲ, ಇವ್ರ ಮಾತು ಕೇಳಲ್ಲ, ನನ್ನ ಮಾತಲ್ಲಿ ಕೇಳ್ತಾರೆ. ಸೊ ಯಾರ ಮಾತು ಕೇಳಲ್ಲ ಅವರು. ಅವ್ರ ಕೆಲಸ ಅವ್ರು ಏನು ಬೇಕೋ ಅದನ್ನೇ ಮಾಡ್ತಾರೆ. ಓಕೆ ಓಕೆ. ಸೊ ಸಾರಿ ಕಡಿಮೆ, ಸೊ ಅವ್ರದ್ದು ಸೇರಿಸಿ ನಾನೇ ಮಾತಾಡ್ತೀನಿ. ಓಕೆ, ಸ್ನೇಹ ಅವ್ರ ಬಗ್ಗೆ ಒಂದು ಮಾತು. ಚಿಕ್ಕ ವಯಸ್ಸಿಂದನೂ ಇದೇ ಥರ ಬಡ ಬಡ ಅಂತಾನೆ ಮಾತಾಡ್ತೀರಾ ಅಥವಾ ಈ ನಡುವೆ ಜಾಸ್ತಿ ಮಾತು ಕಲ್ತಿರೋದು? ಅವಾಗಲೂ ಹಂಗೆ, ಇವಾಗಲೂ ಹಂಗೆ, ಮುಂದಕ್ಕೂ ಹಂಗೆ ಸ್ಟಾಪೇ ಆಗಲ್ಲ. ಜಿಪ್ ಮಾಡೋದು ತುಂಬ ಕಷ್ಟ. ಅವಳೆ ನಮ್ಮಲ್ಲಿ ನಾವು 3 ಜನ, ನಾನು ದೊಡ್ಡವನು, ಇವಳು 2ನೇವಳು, ಮತ್ತೆ ಇನ್ನೊಬ್ಳು ಇದ್ದಾಳೆ. ನಮ್ಮ ಇಬ್ಬರು ಕಂಪೇರ್ ಮಾಡಿದ್ರೆ ಇವಳು ಸ್ವಲ್ಪ ಜಾಸ್ತಿ ಬಹಳ ನಾಟಿ ಮತ್ತೆ ಚೂಟಿ. ನಾಟಿ ಸ್ನೇಹ ಚಿಕ್ಕವಳಿದ್ದಾಳೆ, ಅವಳು ಸ್ವಲ್ಪ ಸೈಲೆಂಟೆ. ನನ್ನ ವೈಫ್ ತರ ಸ್ವಲ್ಪ ಸೈಲೆಂಟೆ. ಬಾಕಿ ನಾನು ಆವರೇಜ್ ಆಗಿ 2 ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ. ಬ್ಯಾಲೆನ್ಸ್. ಹೌದು. ಅಂದರೆ ಯಾವಾಗಲೂ ಫುಲ್ ಫಾಸ್ಟ್. ನಮಗಂತೂ ಸ್ಪೀಡ್ನ ನಾನು ಇದುವರೆಗೂ ನಾನು ಇನ್ನೂ ಒಂದು ಸ್ವಲ್ಪ ಹೆಂಗಾಗಿದ್ದೀನಿ, ಒಂದು 24 ಇರ್ಬೋದು. ಇವ್ರು ಮ್ಯಾಚ್ ಮಾಡೋದಕ್ಕೆ ಆಗಲ್ಲ ಸ್ಪೀಡ್ನ. ನಾನು ಇವರಲ್ಲಿ ಒಂದು 20% ಆಗಲ್ಲ ನನ್ನ ಕೈಲಿ, ಅಷ್ಟು ಸ್ಪೀಡ್ ಆಗಿರುತ್ತೆ. ಎಲ್ಲಿ ಬಂತು ಎನರ್ಜಿ, ಹೆಂಗೆ ಅಂತ. ಮೊದಲಿಂದನೂ ಅಷ್ಟೇ ಸ್ಪೀಡ್, ಎಲ್ಲಾದ್ರಲ್ಲೂ ಕೆಲಸದಲ್ಲಿ ಪಟ್ 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 ಅಂತ ಮಾಡ್ಕೊಂಡು. ಏನಾಗಿದೆ ಅಂದರೆ ನಮ್ಮ ತಾಯಿ ಥರ ನಾನು ಮತ್ತೆ ನನ್ನ ಚಿಕ್ಕ ತಂಗಿ, ನಮ್ಮ ತಂದೆ ಥರ ಇವಳು. ಅವ್ರು ಸ್ವಲ್ಪ ಚುರು ಅಂತ ಇರ್ತಾರೆ, ಅದೇ ಥರ ಇವಳು. ನಾವಿಬ್ಬರು ಇಬ್ಬರಲ್ಲೂ ಶೇರ್ ಮಾಡ್ಕೊಂಡಿದೀವಿ. ತಂದೆ ಥರ ಸ್ವಲ್ಪ, ತಾಯಿ ಥರ ಸ್ವಲ್ಪ, ನಾವಿಬ್ಬರು. ಇವಳು ಮಾತ್ರ ಸ್ವಲ್ಪ ಎಕ್ಸ್ಟ್ರಾ. ನಮ್ಮಪ್ಪ ಓಕೆ ಬಂದಿದ್ದಾರೆ, ಅವ್ರನ್ನೂ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣ. ಇಲ್ಲ ಆಮೇಲೆ ಏನು ಒಳ್ಳೇದು ಮಾತ್ರ ಹೇಳಿ ಅಂತ ಫಸ್ಟೇ ಅವ್ರನ್ನ ಹೇಳ್ಬಿಟ್ಟು. ಇಲ್ಲ ನಿಮ್ಗೆ ಜಾಸ್ತಿ ಕಂಪ್ಲೇಂಟ್ ಹೇಳಿ ಸರ್ ಬನ್ನಿ ಸರ್. ನೀನು ನನ್ನ ಫ್ಯಾಮಿಲಿ ಇಂಟರ್ವ್ಯೂ ಮಾಡಕ್ಕೆ ಬಂದಿರೋದು, ನನ್ನ ಇಂಟರ್ವ್ಯೂ ಮಾಡಕ್ಕೆ ಬಂದಿರೋದು ಅಲ್ಲ. ನಿಮ್ಮ ಬಗ್ಗೆ ತಿಳ್ಕೊಬೇಕಂದ್ರೆ ಕೆಲವೊಂದು ನೀವು ಹೇಳಲ್ಲ, ನಾನು ಎಷ್ಟೇ ಕ್ವಶನ್ ಕೇಳಿದ್ರು ತುಂಬ ಸ್ಮಾರ್ಟಾಗಿ ಆನ್ಸರ್ ಮಾಡಿಬಿಟ್ಟು ಅಲ್ಲೇ ಬಿಟ್ಬಿಟ್ರು. ಸೊ ಇವ್ರ ಹತ್ರ ಕೇಳಿದ್ರೆ ಸ್ವಲ್ಪ ಬಾಯ್ ಬಿಡ್ಬೋದು ಅಂತ ಹೇಳ್ಬಿಟ್ಟು ಅಷ್ಟೇ. ಹಾಯ್ ಸರ್. ಹಲೋ. ಹಾಯ್ ಸರ್. ನೇಮ್ ಸಾರಿ, ಐ ಆಮ್ ಸೋ ಸಾರಿ. ನೇಮ್ ನಂಬ್ಯಾರ್. ನಂಬಿಯರ್ NAMBIAR ನಂಬ್ಯಾರ್. ಹೌದು, ಇವ್ರನ್ನ ನೋಡಿದ್ರೇ ಸ್ವಲ್ಪ ಸ್ಟ್ರಿಕ್ಟ್. ಹೌದು, ತುಂಬ ಡಿಸಿಪ್ಲಿನ್ ಸ್ಟ್ರಿಕ್ಟ್ ಅಂತ ಅನಿಸ್ತಾ ನೋಡಿದ ತಕ್ಷಣ. ಹೌದು ಸರ್ ಹೇಳಿದ್ರು ಏನೋ ಇವ್ರು ಬಂದ್ಬಿಟ್ಟು ತಂದೆ ರೀತಿ ಅಂತ ಹೇಳಿಬಿಟ್ಟು. ನೀವು ಮೊದಲಿಂದನೂ ಇದೇ ಥರನ ಅಥವಾ ಅಂದರೆ ಒಂದು ಸರ್ಟೈನ್ ಏಜ್ ಮದುವೆ ಆದಮೇಲೆ ಈ ಥರ ಫುಲ್ ವರ್ಕ್ ಪ್ರೆಷರ್ ಅಂತ ಬಂದಮೇಲೆ ಈ ಥರ ಇದ್ದೀನಿ? ಮೊದಲಿಂದಲೂ ಆಗಿದೆ. ನಮ್ಮ ಸ್ವಲ್ಪ ಓಡಾಟ ಜಾಸ್ತಿ. ನಿಮ್ದೆಲ್ಲ ಕೇಳಿದ್ದು ನಾನು ಮದ್ವೆ ಆದ್ಮೇಲೆ ಹಿಂಗ ಮೊದಲಿಂದಲೂ ಆಗೇನೆ.
ಮೊದಲಿಂದನೂ ಹಾಗೇನೆ. ಇವ್ರದ್ದು ಒಂದು ಸೀಕ್ರೆಟ್ ಏನಾದ್ರೂ ಅಂದರೆ ಈ ಕೆಲಸ ಅಂದರೆ ಇವ್ರಿಗಾಗಲ್ಲ, ಏನೇ ಹೇಳಿದ್ರು, ಏನೇ ಕಿತಾಪತಿ ಮಾಡಿದ್ರು, ಏನೇ ಇರಿಟೇಟ್ ಮಾಡಿದ್ರು ಇಟ್ಸ್ ಓಕೆ ಏನೂ ಆಗೇ ಇಲ್ಲ ಅನ್ನೋ ಥರ ಇರ್ತಾರೆ ಇವರು. ಇವ್ರದ್ದು ಏನಾದರೂ ಒಂದು ಸೀಕ್ರೆಟ್ ಅಂದರೆ ಏನಾದರೂ ಒಂದು ವಿಷಯ ಹೇಳಿದ್ರೆ ಅದಕ್ಕೆ ಭಯ ಪಡ್ತಾರೆ ಅಂತ ಇದ್ರೆ ಅದು ಭಯಪಡೋದು ಹೆಚ್ಚಾಗಿ ಭಯಪಡಲ್ಲ, ಹೆಚ್ಚಾಗಿ ಗುರು ನನಗೆ ಸಾಕು. ಭಯಪಡೋದಿಲ್ಲ ಜಾಸ್ತಿ. ಭಯಪಡೋದ ನಾವೆಲ್ಲ ಅವಳು ನೋಡಿ ಭಯಪಡ್ತಾ ಇದ್ದೀವಿ. ಹಾಗೆ ಇದು ಸ್ಟೇಟ್ಮೆಂಟು. ನಾನು ಇವರಿಂದನಾದರೂ ಭಯ ಗೊತ್ತಾಯ್ತಾ, ನಾನು ಆಗಾಗ ಹೇಳ್ತೀನಿ, ನಾನು ಯಾರಿಗೂ ಎದುರ್ಕೊಳ್ಳಲ್ಲ, ನಾವು ಅಪ್ಪಂಗೆ ಮಾತ್ರ ಎದುರ್ಕೊತಾ ಇದ್ದೆ, ಈಗ ಅವ್ರಿಗೂ ಎದುರ್ಕೊಳ್ಳಲ್ಲ. ಅದನ್ನ ಕೇಳಂತಿದೆ. ನಿಮ್ಗೂ ಭಯ ಕೆಲವು ಸಂದರ್ಭದಲ್ಲಿ ನಮಗೆ ಮಾತು ಕೊಟ್ಟು ನಡೀತಾರೆ, ಇಲ್ಲ ಅಂತಲ್ಲ, ಆದರೆ ಹೆಚ್ಚಾಗಿ ಅವರದೇ ಆದಂಥ ಜಾಗ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ನಾವು ಸ್ವಲ್ಪ ಕೆಲವು ಟೈಮಲ್ಲಿ ಖಂಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ, ಅವಾಗ ಸ್ವಲ್ಪ ಮೃದುವಾಗಿ ಬರುತ್ತೆ. ಚಿಕ್ಕ ಏಜಲ್ಲಿ ತುಂಬಾ ಕಿತಾಪತಿ ಮಾಡಿ ನಿಮ್ಮ ಹತ್ರ ಸಿಗಾಕೊಂಡಿದ್ದ ಸಂದರ್ಭ ಯಾವ್ದಾದ್ರು ಇದೆಯಾ? ಬೇಕಾಗುತ್ತದೆ. ಬರೀ ಅದೇ ಕೆಲಸ ಇವ್ರದ್ದು ಚಿಕ್ಕ ವಯಸ್ಸಿಂದನೂ ಬರೀ ನೋಡಿ 8-10 ಕಿಲೋಮೀಟರ್ ಬಸ್ಸಲ್ಲಿ ಒಂಟಿ ಹೋಗಿ ಬರ್ತಾಳೆ, ಭಾಷೆ ಲ್ಯಾಂಗ್ವೇಜ್ ಗೊತ್ತಿಲ್ಲ ಅವಳು ಸರಿಯಾಗಿ. ಹಾಗೂ ಕೂಡ 6ನೇ ವಯಸ್ಸು, ಸೆಕೆಂಡ್ ಸ್ಟ್ಯಾಂಡರ್ಡ್, ಬಸ್ಸಲ್ಲೇ ಹೋಗಿ ಬಸ್ ಟಿಕೆಟ್ ತೊಗೊಂಡು ಕಂಡಕ್ಟರ್ ತಗೊಂಡು ಎಲ್ಲೆಲ್ಲಿ ಇಳಿಬೇಕು ಅಲ್ಲಿ ಇಳಿತಾಳೆ, ಪುನಃ ಅಲ್ಲಿಂದ ರಿಟರ್ನ್ ಬರ್ತಾರೆ. ಆವಾಗ 6 or 7 years ಐ ಥಿಂಕ್. 8-9 ಕಿಲೋಮೀಟ್ರ್ ಗ್ರೇಟ್. ನಾನು ಜಾಸ್ತಿ ಕ್ವಶನ್ ಕೇಳೋ ಹಾಗೆ ಇಲ್ಲ ಅನ್ಸುತ್ತೆ. ಅಂಡ್ ಏನು ಇವ್ರನ್ನ ಕಾಲು ಎಳೆಯೋದಕ್ಕೂ ನನಗೇನೂ ಇಲ್ಲ. ಆ್ಯಂಡ್ ಇವ್ರ ಬಗ್ಗೆ ಏನಾದರೂ ತಿಳ್ಕೊಳ್ಳೋಣ ಅಂತ ಅದನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋಣ ಅಂತ ನಾನು ಏನಾದರೂ ಪಾಯಿಂಟ್ ಹುಡುಕ್ತಾ ಇದೆ, ಬಟ್ ನನಗೆ ಅಂಥದ್ದೇನು ಸಿಗಲಿಲ್ಲ, ಅಂಥದ್ದು ಚಾನ್ಸ್ ಇಲ್ಲ ಅಂತ ಅನ್ಕೊತೀನಿ. ಥ್ಯಾಂಕ್ ಯು. ಗೊತ್ತಾಗಿದ್ರೆ ಇವ್ಳು ಲಂಚ ಕೊಟ್ಟಾದ್ರೆ ಇವ್ಳು ಸೆಟಪ್ ಮಾಡ್ತಿದ್ವಿ, ಬಟ್ ಆ ಅವಕಾಶನೂ ಇಲ್ಲ. ಯಾರೇ ಎಕ್ಸಾಂಪಲ್ ತೊಗೊಳ್ಳಿ, ಯಾರೇ ಪೇರೆಂಟ್ಸ್ ಅದು ಹೋಗ್ಬಿಟ್ಟು ನಿಮ್ಮ ಮಗಳ ಬಗ್ಗೆ ಹೇಳಿ ಅಂತ ಹೇಳಿದ್ರೆ ಬರೀ ನೆಗೆಟಿವ್ ಹೇಳ್ತಾರೆ, ನನ್ನ ಮಗಳು ಹಿಂಗೆ, ನನ್ನ ಮಗಳು ಅದು ಮಾಡ್ತಾಳೆ. ಬಟ್ ಇವ್ರು ನೋಡಿ ಏನೂ ಇಲ್ಲ, ನಾವೇ ಅವ್ರಿಗೆ ಭಯ ಪಡ್ತೀವಿ ಅಂತ ಹೇಳ್ತಾರೆ. ನಾನು ಏನಂತ ಹೇಳಿ. ಸೊ ನಾನು ಇನ್ನೊಂದು ಸ್ವಲ್ಪ ಇನ್ಮೇಲೆ ಸೆಟ್ಟಲ್ಲಿ ಸ್ವಲ್ಪ ಇವ್ರ ಜೊತೆ ಇರಬೇಕಾದ್ರೆ ತುಂಬ ಹುಷಾರಲ್ಲಿ ಇರಬೇಕು. ಫ್ರೀ ಕೊಟ್ಟಿದ್ದಿಲ್ಲ ಅವ್ರಿಗೆ, ಕೊಟ್ಟಿದ್ದುಂಟು ನಾವು. ಹಾಗಾಗಿ ಆದರೆ ದಾರಿ ತಪ್ಪಿ ಹೋಗೋದಿಲ್ಲ, ದಾರಿ ಒಳಗೇನೆ ಇರುತ್ತೆ, ಆದರೂ ಕೂಡ ಚೂಟಿಯಾಗಿ ಓಡಾಟ ಜಾಸ್ತಿ, ಚೂಟಿಯಾಗಿ. ನಿಮಗೆ ಎಷ್ಟು ಪ್ರೌಡ್ ಫೀಲ್ ಇದೆ ಸರ್, ನಿಮ್ಮ ಮಗಳು ಈ ಮಟ್ಟಕ್ಕೆ ಬಂದಿದ್ದಾರೆ ಆ್ಯಂಡ್ ಇಷ್ಟು ಮೂವಿಗಳು, ಧಾರಾವಾಹಿ ಆ್ಯಂಡ್ ಒಳ್ಳೆ ಹೆಸರು ತೊಗೊಂಡಿದ್ದಾರೆ. ನಮ್ಮ ಕನ್ನಡ ಇಂಡಸ್ಟ್ರಿ ಇರ್ಬೋದು, ಪಂಚಭಾಷೆ ನಟಿ ಅಂತ ಎಲ್ಲ ಬಿರುದು ತೊಗೊಂಡಿದ್ದಾರೆ. ಸೊ ಎಷ್ಟು ಪ್ರೌಡ್ ಫೀಲ್ ಆಗ್ತಿದೆ, ಎಷ್ಟು ಖುಷಿ ಆಗ್ತಿದೆ, ಈ ಥರ ಸ್ಕೂಲ್ ನಡೆಸ್ತಿದ್ದಾರೆ, ಇದೆಲ್ಲ ಹೆಂಗೆ ಅನಿಸಿದೆ ಸರ್? ತುಂಬ ಖುಷಿಯಾಗಿದೆ ನನಗೆ, ತುಂಬ ಖುಷಿ. ಅಂದರೆ ನಿಮ್ಮ ಮಗಳು ಮುಂಚೆ ನಿಮಗೆ ಏನಾಗಬೇಕಂತ ಡ್ರೀಮ್ ಇತ್ತು? ನನ್ನ ಮಗಳು ಆ್ಯಕ್ಟರ್ ಆಗಲಿ ಅನ್ನೋದಿತ್ತ, ಅಥವಾ ಎಲ್ರಿಗೂ ಒಂದು ತಂದೆ ತಾಯಿಗೆ ಒಂದು ಡ್ರೀಮ್ ಅನ್ನೋದಿರುತ್ತೆ, ನನ್ನ ಮಕ್ಕಳನ್ನ ಈ ಥರ ಮಾಡಬೇಕು, ಆ ಥರ ಓದಿಸ್ಬೇಕಂತ ನಿಮ್ಗೆ ಏನಿತ್ತು? ಉದ್ದೇಶ ಇರಲಿಲ್ಲ. ಓಕೆ, ಅದು ಯಾದೃಚ್ಛಿಕವಾಗಿ ಈ ಒಂದು ಫೀಲ್ಡಿಗೆ ಬಂದದ್ದು. ಆ್ಯಕ್ಚುಲಾಗಿ ಫೀಲ್ಡಿಗೆ ಹೋಗ್ಬೇಕು ಅಂತೇಳಿ ನಾವು ಆ್ಯಕ್ಚುಲಿ ಪ್ರಯತ್ನ ಪಟ್ಟಿಲ್ಲ, ಮಾಡಲಿಲ್ಲ. ಆದರೂ ಕ್ರಮೇಣ ಒಂದು ಯಾದೃಚ್ಛಿಕ ಸಂಭವದಲ್ಲಿ ಹಾಗೆ ಈ ದಾರಿಗೆ ಬರಬೇಕಾಗಿ ಬಂತು. ಓಕೆ. ಇವಾಗ ನಿಮ್ಮ ಇಬ್ಬರು ಇಲ್ಲೇ ಇದ್ದಾರೆ, ಇಬ್ಬರು ಮಕ್ಕಳು. ನಿಮಗೆ ಮಗಳಿಷ್ಟನಾ ಮಗ ಇಷ್ಟನಾ? ಆ ಥರ ನೀವಲ್ಲಿ ಏನು ಮಾಡೋ ಆ ಥರ ಪ್ರಶ್ನೆ ಕೇಳಿದ್ರೆ ಮಗಳಿಷ್ಟನೇ. ಸರ್ ಸಾರಿ ಸರ್. ಸುಮ್ಮನೆ ಸಕ್ಕರೆ ಬೆಲ್ ಶಾಂತಿ ನೋಡ್ಕೊಂಡು ಬೈಯೋದಲ್ಲ ಜನ, ಅದು ಬೇರೆ ಕ್ಯಾರೆಕ್ಟರ್, ಇದು ರಿಯಲ್. ನಾನು ಸೋ ನೈಸ್. ಹೌದು, ಶಾಂತಿ ಇವ್ರ ಕ್ಯಾರೆಕ್ಟರ್ ನೋಡಿದಿರಲ್ಲ, ತುಂಬಾ ಬೈತಾರೆ. ಪ್ರಾರಂಭ ಮಾಡ್ಲಿಕ್ಕೂ ಕೂಡ ಇವಳದೇ ಆದಂಥ ಕೊಡುಗೆ ತುಂಬ. ಸ್ಟಾರ್ಟಿಂಗು ಈ ಶಾಲೆ ಕಟ್ಟೋದಕ್ಕೆ ಒಂದು ಫಸ್ಟ್ ಸ್ಟೆಪ್ ಅಂತ ಇಲ್ಲ ಅಂತಲ್ಲ, ಅದು ಇವಳದು ಸ್ವಲ್ಪ ಹೆಚ್ಚಿದೆ. ಸೋ ನೈಸ್. ತುಂಬ ಸ್ಟ್ರಗಲ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಲೈಫಲ್ಲಿ. ಸೊ ನೈಸ್, ಸೊ ಎಮೋಷನಲ್. ಸ್ಟ್ರಗಲ್ ಮಾಡಿದ್ರೆ ಸಕ್ಸಸ್ಫುಲ್ ಆಗ್ಲಿಕ್ಕೆ ಆಗಲ್ವಲ್ಲ, ಈಸಿಯಾಗಿ ಯಾರಿಗೂ ರೂಟ್ ಆಗಲ್ವಲ್ಲ. ಇಲ್ಲ ಸರ್, ಏನು ಅನ್ಕೊಂತಾರೆ ಅಂದರೆ ಆರ್ಟಿಸ್ಟ್ಗಳು, ಅದಕ್ಕೆ ನಾನು ಈ ಕ್ವಶನ್ಗಳನ್ನ ಪದೇ ಕೇಳ್ತಿದ್ದು. ಆರ್ಟಿಸ್ಟ್ ಅಂತ ಹೇಳಿದರೆ ಎಲ್ಲ ಈಸಿಯಾಗಿ ಸಿಕ್ಬಿಡುತ್ತೆ, ಅವ್ರಿಗೇನು ಗುರು, ಎಲ್ಲ ಹಿಂಗೆ ಕಾಲು ಕೆಳಗಡೆ ಬರುತ್ತೆ, ದುಡ್ಡಿರ್ಬೋದು, ಏನೇ ಆದ್ರೂ ಒಂದು ಸಕ್ಸಸ್ ಅನ್ನೋದು ಬೇಗ ಸಿಕ್ಬಿಡುತ್ತೆ ಅನ್ನೋದು. ಆ್ಯಂಡ್ ಹೆಣ್ಮಕ್ಳಿಗೆ ಬೇರೆ ಥರನೂ ಹೋಗ್ತಾರೆ ಅನ್ನೋದೆಲ್ಲ ಮೈಂಡಲ್ಲಿ ಇರುತ್ತೆ ಆ್ಯಸ್ ಅನ್ ಆರ್ಟಿಸ್ಟ್ ಆಗಿ. ಸೊ ಈ ರೀತಿ ಕಷ್ಟಪಟ್ಟು ತುಂಬ ಸ್ಟ್ರಗಲಿಂದ ಬಂದಿದ್ರಲ್ಲ, ವಿ ಆರ್ ಸೋ ಪ್ರೌಡ್ ಅಂತಾನೆ ಅಂತ ಹೇಳ್ಬೋದು. ಸೋ ನೈಸ್. ಅದಕ್ಕೋಸ್ಕರ ನಾನು ಈ ಕ್ವಶನ್ ಕೇಳಿದ್ದು. ಆರ್ಟಿಸ್ಟ್ಗಳಿಗೆ ಬೇರೆ ಆದರೆ ಓಕೆ, ಬಟ್ ಆರ್ಟಿಸ್ಟ್ಗಳಿಗೆ ಅಂತ ಬಂದಾಗ ಅದು ಬೇರೆ ರೀತಿಯೇ ಎಲ್ಲರೂ ಮೈಂಡ್ ಹೋಗುತ್ತೆ, ಅಥವಾ ನೋಡೋ ರೀತಿಯೇ ಬೇರೆ ಇರುತ್ತೆ. ಅದಕ್ಕೋಸ್ಕರ ಕೇಳಿದ್ದಷ್ಟೇ. ತುಂಬ ಪ್ರೌಡ್ ಇದೆ ನನಗೆ. 25ನೇ ವರ್ಷ ನೆಕ್ಸ್ಟ್ ಇಯರ್ ನಂತು ಈ ಶಾಲೆ ಓಪನ್ ಮಾಡಿ, ಸಿಲ್ವರ್ ಜೂಬಿಲಿ ನೆಕ್ಸ್ಟ್ ಇಯರ್. ಆರಂಭದಲ್ಲಿ ಭಾಳ ಕಷ್ಟ ಪಟ್ಟಿದ್ದೀನಿ, ತುಂಬ.
ಪಾಪ ಅವ್ರು ಸ್ವಲ್ಪ ಎಮೋಷನಲ್ ಆಗಿಬಿಟ್ರು. ಸೋ ನೈಸ್. ಅದು ನನ್ನ ಬಗ್ಗೆ ಮಾತಾಡಿದ್ರೆ ಅವ್ರು ಸ್ವಲ್ಪ ಎಮೋಷನಲ್ ಆಗಿಬಿಡ್ತಾರೆ. ನಾನು ಒಂದಿನ ಫೋನ್ ಮಾಡಲಿಲ್ಲ ಅಂದ್ರೆ ಕಂಪ್ಲೇಂಟ್ ಮಾಡ್ತಾರೆ. ಸೊ ದಿನ ಬೆಳಗ್ಗೆ ಆದರೆ ಫಸ್ಟ್ ಕಾಲ್ ನಮ್ಮ ಅಪ್ಪನೇ ಮಾಡೋದು ನನಗೆ. ನಮ್ಮ ಅಪ್ಪ ಕಾಲ್ ಮಾಡಿ ಫಸ್ಟ್ ಕೇಳ್ತಾರೆ, ಸ್ಕೂಲೆಲ್ಲ ಮಕ್ಕಳು ಶೂಟಿಂಗ್ ಹೋಗ್ತಿದೆ, ಕರೆಕ್ಟಾಗಿ ಟೈಮಿಗೆ ಹೋಗ್ತಿದೆ, ಟೈಮಿಗೆ ಬರ್ತಿದೆ, ಹಂಗೆಲ್ಲ ಕೇಳ್ತಾರೆ. ಈಗಲೂ ಕೇಳ್ತಾರೆ. ಒಂದಿನ ನಾನು ಕಾಲ್ ಮಾಡಲಿಲ್ಲ ಅಂದ್ರೂ ಪ್ರಾಬ್ಲಮ್ ಆಗಿಬಿಡುತ್ತೆ ಅವ್ರಿಗೆ. ಸೋ ನೈಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. Good evening to all the parents. I'm so delighted to see everybody here. You know, your encouragement means a lot to us, and that's why we are here today. Without your support and love, we would not have achieved what we have achieved today. Hi everyone. First of all, thank you so much, ma'am. Thank you so much. ಫಸ್ಟ್ ಒಂದು ಹೇಳಬೇಕು ಮ್ಯಾಮ್ ಬಗ್ಗೆ, ನಾವು ಆ್ಯಸ್ ಅನ್ ಆ್ಯಕ್ಟರ್ ಆಗಿ ನೋಡ್ತಾ ಆರ್ಟಿಸ್ಟ್ ಆಗಿ ಅವ್ರ ವರ್ಕ್ ಮಾಡಿದ್ದೀವಿ. ಬಟ್ ಇಷ್ಟು ದೊಡ್ಡ ವ್ಯಕ್ತಿ ನಾನು ಫಸ್ಟ್ ಸಲ ನೋಡಿದ್ರೆ ಒಂದು ಬ್ಯೂಟಿಫುಲ್ ಒಂದು ಸೋಲ್ ಅಂತ ಹೇಳ್ತಾರಲ್ಲ, ಅದು ಸ್ನೇಹ ಬ್ಯೂಟಿಫುಲ್ ಮ್ಯಾಮ್. ಅವರು ನಾನು ನನ್ನ ಲೈಫ್ಗೆ ಇನ್ಸ್ಪಿರೇಷನ್ ಅಂತ ತೊಗೊಂಡಿರೋದು ನಾನು ಸ್ನೇಹ ಮ್ಯಾಮ್ನ. ಸೀರಿಯಸ್ ಆಗಿ ಹೇಳ್ತಾ ಅವ್ರು ಇದ್ದಾರೆ ಅಥವಾ ನಾನು ಸ್ಟೇಜ್ ಮೇಲೆ ಇದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ. ತುಂಬ ಒಳ್ಳೆ ವ್ಯಕ್ತಿ and ತುಂಬ ಸ್ಟ್ರಗಲ್ ಮಾಡಿ ಇಲ್ಲಿವರೆಗೂ ಬಂದಿದ್ದಾರೆ. ಐ ಆಮ್ ಸೋ ಹ್ಯಾಪಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಾಯ್ಸ್. ಈಗ ನಿಮ್ಮನ್ನು ಕರ್ಸಿದ್ದಾರೆ ಗೊತ್ತಾಯ್ತಾ? ನೀವು ಹೇಳ್ಬೇಕೀಗ ಪ್ರಿಯಾಂಕಾ ಅವ್ರ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಂಗಲ್ಲ, ತುಂಬಾ ಜನ ಕೇಳ್ತಾ ಇದ್ರು ಎಲ್ಲರೂ ಒಟ್ಟಿಗೆ ಒಂದು ಬ್ಲಾಗ್ ಮಾಡಿ ಅಂತ. ತುಂಬಾ ರಿಕ್ವೆಸ್ಟೆಡ್ ಕಮೆಂಟ್ ಅಂತ ಹೇಳಿದ್ರೆ ಅದನ್ನ, ಬಟ್ ಆಗ್ಲಿಲ್ಲ. ಹಿಂಗೋ ಹಂಗೋ ಮಾಡಿ ಏನೋ ಸಿಚುವೇಶನ್ ಕೂಡ ಬಂದು ಆಯ್ತು. ಈಗ ನಾವಿಲ್ಲಿ ಬಂದಿರೋದು ಸ್ನೇಹ ಮ್ಯಾಮ್ ಸ್ಕೂಲ್ ಆನ್ಯುವಲ್ ಡೇಗೆ ಬಂದಿರೋದಲ್ವಾ. ನಿಮ್ಮ ಚೈಲ್ಡ್ಹುಡ್ ಮೆಮೊರಿ ಅನ್ನೋದು ಇದ್ದೇ ಇರುತ್ತೆ. ಅದರಲ್ಲಿ ತುಂಬಾ ಏನೋ ಎಲ್ಲರೂ ಒಂದು ಕಿತಾಪತಿ ಕೆಲಸ ಮಾಡಿರ್ತೀವಿ ಅಂತ ಕೆಲಸ ಮಾಡಿ ಪ್ರಿನ್ಸಿಪಲ್ ಹತ್ರ ತಗ್ಲಾಕೊಂಡು ಚೆನ್ನಾಗಿ ಒದೆ ತಿಂದಿರೋದು, ಅಥವಾ ತಗ್ಲಾಕೊಳ್ದಲ್ಲೇ ನಿಮಗೆ ಸಿಕ್ಕಾಪಟ್ಟೆ ಮೆಮೊರಿ ಇದೆಪ್ಪ ಅಂದ್ರೆ ಮೆಮೊರಿಯಾಗಿ ಉಳಿದಿದೆ, ಅದನ್ನ ಮರೆಯೋಕ್ಕೆ ಆಗ್ತಾ ಇಲ್ಲ ಅಂತ ಇದ್ರೆ ಒಂದು ವಿಷಯ ಯಾವುದು? ಅವ್ರಿಗೆ ನಾನು ತುಂಬಾ ಡೀಸೆಂಟು. ಪ್ರಿನ್ಸಿಪಲ್ ಹತ್ರ ಎಲ್ಲ ಸಿಗಾಕೊಂಡು ಹೊಡ್ಸ್ಕೊಂಡಿದ್ದೆಲ್ಲ ಇಲ್ಲ. ಆದರೆ ನನಗೆ ಜ್ಞಾಪಕ ಇರೋದು ಅಂದರೆ ಚಿಕ್ಕ ವಯಸ್ಸಲ್ಲಿ ನಾನು ಬಸ್ಸಲ್ಲಿ ಓಡಾಡ್ತಾ ಇದ್ದೆ. ಸೊ ಬಸ್ ಚಾರ್ಜ್ ಅಂತ ಕೊಟ್ಟಿರೋರು. ನಾವು ವಾಪಸ್ ಹೋಗ್ತಾ ಮನೆಗೆ ಯಾವನ್ ಬಸ್ಸಲ್ಲಿ ಹೋಗ್ತಾನೆ, ನಡ್ಕೊಂಡು ಹೋಗೋಣ ಮನೆಗೆ, ಅದೇ ಕಾಸಲ್ಲಿ ಏನಾದರೂ ಪಾನಿಪುರಿ ತಿನ್ಬೋದು ಅಂತ ತಿನ್ನೋಣ ಅಂತ ಹೋದ್ವಿ. ಆದರೆ ಅದು ತಿಂದಿದ್ದು ಸಾಕಾಗಿಲ್ಲ, ಇನ್ನೂ ಏನಾದರೂ ಬೇಕು ಅನಿಸ್ತಾ ಇತ್ತು. ಸೊ ನನ್ನ ಹತ್ರ ಇದ್ದಿದ್ದು ಬುಕ್ಸು, ಜಾಮೆಟ್ರಿ ಬಾಕ್ಸು ಎಲ್ಲದನ್ನು ತೂಕಕ್ಕೆ ಹಾಕಿ ಅದ್ರಲ್ಲಿ ಬರೋ ದುಡ್ಡಿಂದ ಪಾನಿಪುರಿ ತಿನ್ಕೊಂಬಂದಿದ್ದೀನಿ. ಅದು ಜ್ಞಾಪಕ ಇದೆ ನನಗೆ. ಇದು ಪಾನಿಪುರಿ ತಿಂದ ಈ ವಿಷಯ ನಿಮ್ಮ ಪ್ರಿನ್ಸಿಪಲ್ ಗೊತ್ತಾಗಿಲ್ಲ ಅನ್ಸುತ್ತೆ. ಯಾವ ಸ್ಕೂಲು ನಿಮ್ದು? ಉಜ್ವಲ್ ವಿದ್ಯಾಲಯ ಅಂತ. ಉಜ್ವಲ್ ವಿದ್ಯಾಲಯ ನೋಡ್ತಾ ಇದ್ದೀರಲ್ಲ ಪ್ರಿನ್ಸಿಪಲ್ ಸರ್, ಬನ್ನಿ ದಯವಿಟ್ಟು ಇವಾಗ ಹಾಕೊಳ್ಳಿ, ಹೇಳ್ತೀನಿ. ನಾನು ಮಾರಿದ್ದೆಲ್ಲ ರಫ್ ನೋಟು ಆ ಥರದ್ದೇ ಅನ್ಸುತ್ತೆ. ಯಾರು ರಫ್ ನೋಟು? ಅದೆಲ್ಲ ಕೇಳಬಾರ್ದು. ತಮ್ದೇನಾ? ನಂದೇ. ಓಕೆ ಓಕೆ. ಮನೆಯಲ್ಲಿರೋ ಬುಕ್ಸ್ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದೆ ಮಾರಕ್ಕೆ ಬೇಕಾಗತ್ತೆ. ಅವಾಗಲೇ ಗೊತ್ತಾಗಿದೆ ಬಿಸ್ನೆಸ್ ಭವಿಷ್ಯ. ನೀವು ಹೇಳಿಪ್ಪ, ಮುಗಿಸ್ಬಿಡಿ ನೀವು. ಅವ್ರು ಹೇಳ್ತಾ ಇರೋದು ನಿಮ್ದೆಲ್ಲ ಒಂದೊಂದಿರತ್ತೆ, ಬೇಗ ಮುಗಿಸ್ಬಿಡಿ. ನಾನು ಶುರು ಹಚ್ಕೋತೀನಿ, ನನ್ಗೆ ಬೇಜಾನಿದೆ ನಂದು ಸ್ಟೋರಿಗಳು. ಇಲ್ಲ, ಒಂದೇ ಇರಲ್ಲ, ಸ್ವಲ್ಪ ಒಂದೇ ಸ್ಟೋರಿ ಲೆಂತ್ ಇದೆ ಸ್ವಲ್ಪ. ಹಂಗೆ ಕೇಳಿದ್ವಿ ಅಂದ್ರೆ ನಿಮ್ದು ಕ್ರಶ್ ಹಂಗೆ ಕೇಳಿದಾಗ ಯಾವ ಮೂವಿ ಹೇಳಿದವರು, ಯಾವ್ದೋ ಮೂವಿ ಹೇಳಿದ್ರು, ಅದಕ್ಕೆ ಇದನ್ನು ದಮ್ ಇರಬೇಕು. ನಾನು 9th ಸ್ಟೂಡೆಂಟ್ ಅಂತ, 9th ಕ್ಲಾಸ್ ಅನ್ಸುತ್ತೆ ಆ ಟೈಮಲ್ಲಿ. ನಮ್ಮ ಮ್ಯಾಥ್ಸ್ ಟೀಚರ್ ಇದ್ರು, ಸ್ವಲ್ಪ ಮೇಲೆ ಬರಬೇಕು.
ನಮ್ಮ ನಮ್ಮ ಕೆ ವಿ ಸರ್ ಅಂತ ಕರಿತಿದ್ವಿ ನಾವು ಅವ್ರನ್ನ. ಅವರು ಯೂಶಲಿ ಅವ್ರಿಗೆ ಇಷ್ಟ ಸಿತ್ತು ಅಂದರೆ ಪ್ಯಾಂಟಲ್ಲಿ ಪಾಕೆಟಲ್ಲಿ ಕೈ ಹಾಕ್ಕೊಂಡು ಸಿಂಗಿಂಗ್ ಅನ್ನೋರು ಹಿಂಗೆ. ನಾವು ಅದೆಲ್ಲ ಆಡ್ಕೊತಿದ್ವಿ. ಸ್ಕೂಲಿನ ಆಚೆ ಬಂದಮೇಲೆ ಬ್ರೇಕ್ ಟೈಮಲ್ಲೆಲ್ಲ ನಾವು ಹಿಂಗೆಲ್ಲ ಮಾಡಿ ಆಡ್ಕೊತಿದ್ವಿ. ಅವ್ರು ಮಾತಾಡ್ಬೇಕಾದ್ರೆ ಕೈ ಜೇಬ್ ಇಟ್ಕೊಂಡು ಏನೋ ಅನ್ನೋರು. ಅವರು ಅವಾಗಲೇ ಆ್ಯಕ್ಟಿಂಗ್ ಮಾಡೋರು ನಮಗೆ. ನಾನು ಆ್ಯಕ್ಟಿಂಗ್ ಕಲ್ತಿದ್ದೆ ಅವ್ರಿಂದ ಎಕ್ಸ್ಪ್ರೆಷನ್ ಎಲ್ಲ. ನಾನು ಒಂದಿನ ಎಕ್ಸಿಬಿಷನ್ ಇತ್ತು, ಎಕ್ಸಿಬಿಷನಲ್ಲಿ ಎಲ್ಲ ಹುಡುಗರೆಲ್ಲ ಒಂದು ಹೋಗಿದ್ವಿ. ಸುಮ್ಮನೆ ಹಂಗೆ ಮಾತಾಡ್ತಾ ತರಲೆ ಮಾಡಿಕೊಂಡು ಬೇರೆ ಸ್ಕೂಲಿಂದ ಬಂದಿದ್ರು. ನಾವು ಬೇರೆ ಸ್ಕೂಲ್ಗೆ ಹೋಗಿದ್ವಿ. ಮಾತಾಡ್ತಾ ನನಗೆ ಗೊತ್ತಿಲ್ಲ ಅದು ಎಲ್ಲ ಹೇಳ್ತಾ ಇದ್ದೆ ಯಾರ್ಯಾರು ಯಾವ ಥರ ಮಾಡ್ತಾರೆ, ಯಾವ ಥರ ಮಾತಾಡ್ತಾರೆ, ಹೇಗೆಲ್ಲ ಅಂತ. ಅವರೆಲ್ಲ ಕೆ ವಿ ಸರ್ದು ಹಿಂಗೆಲ್ಲ ಮಾಡ್ತಾರ್ಕೊಂಡು ಯಾವಾಗಲೂ ಪ್ಯಾಂಟಲ್ಲಿ ಕೈ ಇಟ್ಕೊಂಡು ಹಿಂಗೆ ಎತ್ಕೊತಾರೆ ಅಂತ. ನಾನು ಆಮೇಲೆ ಗೊತ್ತಾಯ್ತು ಆಮೇಲೆ ಕೆ ವಿ ಸರ್ ಮಗನು ಬಂದಿದ್ದ ಅಲ್ಲಿ ಅಂತ. ಆಮೇಲೆ ಸರ್ ಅವನು ಕೇಳಿದ, ಆಮೇಲೆ ಗೊತ್ತಾಯ್ತು ಕೆ ವಿ ಸರ್ ಮಗ ಇವನು ಅಂತ. ಸರಿ ಎಲ್ಲ ಮುಗೀತು. ನಂಗೆ ಟೆನ್ಷನ್ ಆಗೋದು, ಎಲ್ಲಿ ಹೇಳ್ಬಿಡ್ತಾನಪ್ಪ ಇವ್ನು ಹೋಗ್ಬಿಟ್ಟು ಅಂತ. ಅವ್ನು ಹೋಗಿ ಹೇಳ್ಬಿಟ್ಟಿದ್ದಾನೆ. ನೆಕ್ಸ್ಟ್ ಒಂದು 2 days ಆದಮೇಲೆ ಸರ್ ಬಂದ್ಬಿಟ್ಟು ಅವಾಗ ನಾನು ಗೊಂಬೆಯಿಂದ ಕರಿತಿದ್ರು. ನಂದು ಸೊ ಗೊಂಬೆ ಥರ ಇದೆ ಗೊಂಬೆ ಅಂತ ಕರೆಯೋರು. ನಮ್ಮ ಹುಡುಗರ ಗೊಂಬೆ ಅಂತಲೇ ಕರೆಯೋರು, ಹೆಸರು ಕರಿತಾ ಇರಲಿಲ್ಲ ಅವಾಗ. ಯಾರು ಗೊಂಬೆ ಯಾರ ಇಲ್ಲಿ ಗೊಂಬೆ? ನನಗೂ ಹೊಡಿತು, ಇದಾಗಿದೆ ಇದು ಅದೇ ಮ್ಯಾಟ್ರ್ ಅಂತ. ನಾನು ನಿಧಾನಕ್ಕೆ ಎದ್ದೆ ಹಿಂಗೆ ಮೇಲಕ್ಕೆ. ಸರ್ ನಾನೇ ಸರ್ ಗೊಂಬೆ. ಅವಾಗ ಅವ್ರು ಹೇಳಿಲ್ಲ, ನನ್ನ ಮಗ ಹೇಳಿದಾನೆ ಇದು ಅಂತ. ಜೇಬಲ್ಲಿ ಕೈ ಇಟ್ಕೊಂಡ್ರು. ಅಂದ್ರು ಅಂದ್ರೆ ತೋರಿಸ್ತಾ ಇದಾರೆ, ಇನ್ನೊಂದ್ಸಲ ಮಾಡಿ ತೋರಿಸ್ತಾ ಇದಾರೆ, ಹೇಳಿದ್ದೆ ನನ್ನ ಮಗಂಗೆ ಅಂತ. ಆಮೇಲೆ ಕರೆದು ಯಾವುದೋ ಒಂದು ಲೆಕ್ಕ ಕೊಟ್ಟು ಮಾಡಿಸಿದ್ರು. ಚೆನ್ನಾಗಿ ಓದ್ತಿದ್ನಲ್ಲ ಮಾಡ್ಬಿಟ್ಟೆ. ಯೂಟ್ಯೂಬ್ ಚಾನಲ್ ಕ್ಯಾಮ್ರಾ ಅಂತ ಹೇಳ್ಬೇಡಿ ನೀವು. ಆಮೇಲೆ ಏನೋ ಒಂದು ಹೇಳಿದ್ರು, ಎಲ್ಲ ಮಾಡಿದ್ಮೇಲೆ ಸರಿ ಇದೆ ಬದುಕೊಂಡೆ ಹೋಗು ಅಂತ. ಅದ್ರ ನೆಕ್ಸ್ಟ್ ಸಿಗಾಕೊಂತೀಯ, ಇವಾಗ ನೀನು ಸೇಫ್ ಅಷ್ಟೇ, ನೆಕ್ಸ್ಟ್ ಇದೆ ನಿನಗೆ ಅಂದ್ರು. ಆಮೇಲೆ ಒಂದ್ಸಲ ಏನೋ ಯಾವುದೋ ಕನ್ನಡದಲ್ಲಿ ಸಿಗಾಕೊಂಡು ಕೊಟ್ಟಿದ್ರು. ಸೊ ಇದು ನನ್ನ ಲೈಫ್ ಟೈಮ್ ಮೆಮೊರಿ ಇದು ಸ್ಕೂಲಲ್ಲಿ. ಜಾಸ್ತಿ ಲೆಂತ್ ಆಯ್ತು? ಬರುತ್ತೆ ತುಂಬಾ ಇದೆ ಬಟ್ ಇಲ್ಲ, ಡೆಫಿನೆಟ್ಲಿ ಬರುತ್ತೆ. ಪ್ರೋಮೋನಲ್ಲಿ ಮಾತ್ರ ಎಪಿಸೋಡಲ್ಲಿ ಇರಲ್ಲ. ನಮ್ದು ಪ್ರೋಮೋದಲ್ಲಿ ಇರಲ್ಲ. ಸದ್ಯ ಇಲ್ಲಿ ಪ್ರೋಮೋನಲ್ಲಿ ವೈಟ್ ಶರ್ಟ್ ಅಲ್ಲಿ ಒಂದು ಬರ್ಬೋದು. ನಮ್ದು ಏನಿಲ್ಲ, ನಾನೇನು ಅಷ್ಟೊಂದು ತರಲೆ ಹುಡುಗ ಏನಲ್ಲ. ಪ್ರಿನ್ಸಿಪಲ್ ಹತ್ರ ಸಿಕ್ಕಾಕೊಂಡಿದ್ದಾನೆ. ಒಂದ್ಸತಿ ಏನಾಗಿತ್ತು, ನಮ್ಮ ಬ್ರೇಕಲ್ಲೆಲ್ಲನೂ ಎಲ್ಲ ಹುಡುಗರು ಆಚೆ ಗ್ರೌಂಡಲ್ಲಿ ಆಟಾಡ್ತೀವಿ. ನಮ್ಮ ಗೋಡೆಗಳು ಇಷ್ಟಿಷ್ಟು ಅಗಲ ಸ್ಲ್ಯಾಬ್ ಇರ್ತಾ ಇತ್ತು. ಸೊ ಅಷ್ಟಾಗಲ ಸ್ಲ್ಯಾಬಲ್ಲಿ ನಾವು ಹ್ಯಾಂಡ್ ಟೆನ್ನಿಸ್ ಆಡ್ತಾ ಇದ್ವಿ. ಅಂದರೆ ಅದೇನೋ ನಮ್ಮದೇ ರೂಲ್ಸು. ಒಂದು 8 ಜನ ಇರ್ತಾ ಇದ್ವಿ. ಒಬ್ನು ಹೊಡೆದ್ರೆ ಎಲ್ಲ ನಂಬರ್ಗಳು ಇರ್ತಾ ಇದ್ವಿ. ಆ ನಂಬರ್ ಒಬ್ನು ಹೋಗಿ ಟಚ್ ಆಗಿ ಬರ್ತಾ ಇನ್ನೊಬ್ನು ಹೊಡಿಯೋದು, ಮತ್ತು ಆ ನಂಬರ್ ಬರೋದು. ಸೊ ಇನ್ನೊಬ್ರು ನಂಬರ್ನ ಸೋಲ್ಸ್ಬೇಕು. ಸೊ ಲಾಸ್ಟಲ್ಲಿ ಒಬ್ನು ಮಾತ್ರ ಉಳ್ಕೋಬೇಕು. ಆ ಥರದ್ದು ಒಂದು ಆಟ ಆಡ್ತಾ ಇದ್ವಿ. ಅದು ಇನ್ನು ಅದು ಆಡ್ತಾಯಿದ್ವಿ, ಸಾಕಾಬೇಕು ಆಡ್ತಾಯಿದ್ವಿ ಅದೆಲ್ಲನೂ. ಸೊ ಇದೆಲ್ಲ ಆಡಬೇಕಾದ್ರೆ ಒಂದು ಸತಿ ಫಸ್ಟ್ ಬೆಲ್ಲು 2 ಬೆಲ್ ಹೊಡಿಯೋದು. ಒಂದು ಫಸ್ಟ್ ಬೆಲ್ ಹೊಡೆದಿದ ತಕ್ಷಣ ಎಲ್ಲ ಬಂದ್ಬಿಡ್ಬೇಕು. ಸೆಕೆಂಡ್ ಬೆಲ್ ಹೊಡೆದಿದ ತಕ್ಷಣ ಪೀರಿಯಡ್ ಶುರು. ಆ ಥರ ಫಸ್ಟ್ ಬೆಲ್ ಹೊಡೆದಿದ ತಕ್ಷಣ ನಮ್ಗೆ ಗೊತ್ತೇ ಆಗಿಲ್ಲ, ನಾವು ಆಟಾಡ್ತಾನೆ ಇದ್ವಿ. ಸೆಕೆಂಡ್ ಬೆಲ್ ಇನ್ನೇನು ಹೊಡಿಬೇಕು ಅಷ್ಟೊತ್ತಿಗೆ ಹಿಂದ್ಗಡೆಯಿಂದ ಇಂತೊಂದು ಸೌಂಡ್ ಬಂತು. ಏನಪ್ಪ ಅಂತ ತೆಗೆದು ನೋಡಿದ್ರೆ ವಾಚ್ಮನ್ನು ಒಂದು ಇದು ಕಡ್ಡಿ ಕೋಲ್ ಎಸ್ದಿದ್ದಾನೆ. ಅದು ಹೋಗಿ ನನ್ನ ಫ್ರೆಂಡ್ ತಲೆಗೆ ರಪ್ಪಂದು ಬಿತ್ತು. ನನ್ನ ಕಿವಿ ಪಕ್ಕ ಪಾಸಾಗಿದೆ. ಅಯ್ಯೋ ಮಿಸ್ ಆಗೋಯ್ತು ಅಂತೆಲ್ಲ ಓಡಲ್ಲ ಕ್ಲಾಸ್ಗೆ ಹೋದ್ವಿ. ಕ್ಲಾಸ್ಗೆ ಹೋದ ತಕ್ಷಣ ಯಾರೊಬ್ರು ವಾಲಂಟಿಯರ್ ಬಂದರು. ಪ್ರಿನ್ಸಿಪಾಲ್ ರೂಮಿಂದ ಕರೀತಾ ಇದ್ದಾರೆ, ಯಾರ್ಯಾರು ಇವರು ಅಂತ ಇವ್ರ ಹೆಸರೆಲ್ಲ ಕರೆದ್ರು. ಎಲ್ಲರೂ ಹೋದ್ವಿ. ಹೋಗಿ ನಿಂತ್ಕೊಂಡಿದ್ದ ತಕ್ಷಣ ಎಲ್ರಿಗೂ ಬೈತಾ ಇದ್ದಾರೆ. ಒಬ್ಬೊಬ್ರು ಆಗ್ತಾ ಸ್ಕೇಲ್ ತೊಗೊಂಡು ಚಟಿರ್ ಅಂತ ಇದ್ರ ಮೇಲೆ ಹೊಡ್ಸ್ಕೊತಾ ಇದ್ದಾರೆ ಕೈ ಮೇಲೆ. ಇಲ್ಲ ಫುಲ್ಲು. ಅದಾದ್ಮೇಲೆ ಲಾಸ್ಟಲ್ಲಿ ನನ್ನ ಟರ್ನ್ ಬಂತು. ನೀನು ಬಾಪ ಇಲ್ಲಿ ಅಂತಿದ್ರು. ಏನು ಮಿಮಿಕ್ರಿ ಎಲ್ಲ ಮಾಡ್ತೀನಿ ಅಂತ ನೀನು? ನಾನು ಇದಕ್ಕೆಲ್ಲ ಫಿಟ್ ಆಗಿರೋದು. ಸರ್ ಮಿಮಿಕ್ರಿ ಮಾಡ್ತೀನಿ. ಇಲ್ಲಿ ಏನು ಏನು ಮಾಡ್ತೀನಿ ಅಂತ ಮಾಡು ಅಂತ ಒಂದಷ್ಟು ಪ್ರಾಣಿ ಪಕ್ಷಿಗಳ ಸೌಂಡ್ ಎಲ್ಲ ಮಾಡಿದೆ. ವೆರಿ ಗುಡ್. ನಾಳೆ ಇದು ಕಲ್ಚರಲ್ ಆ್ಯಕ್ಟಿವಿಟೀಸ್ ಇದೆ, ಯಾರೋ ಬರ್ತಾ ಇದ್ದಾರೆ ಗೆಸ್ಟ್, ಅವ್ರು ಬಂದಾಗ ನೀನು ಸ್ಟೇಜ್ ಮೇಲೆ ಮಾಡಬೇಕು ಅಂತಂದ್ಬಿಟ್ಟು ಮಾಡಿಸಿದ್ರು. ಸೊ ಆ ಥರ. ಬಟ್ ಇಲ್ಲ, ನಾನು ಸ್ಕೂಲಲ್ಲಿ ಇದ್ದಾಗೆಲ್ಲ ಗಡಗಡ ನಡಗ್ತಾನೇ ಇರ್ತಾಯಿದ್ದೆ. ಬಟ್ ಏಟೇನು ಬಿದ್ದಿಲ್ಲ ಜಾಸ್ತಿ, ಕಮ್ಮಿ ಅಷ್ಟೇ. ಓಕೆ, ಇವಾಗ ಸ್ನೇಹ ಮ್ಯಾಮ್ ಪ್ರಿನ್ಸಿಪಲ್ ಆಗಿ ನೀವು ಹೇಳ್ಬೇಕು. ಇಲ್ಲ, ನಾನು
ತುಂಬ ಒಳ್ಳೆ ಹುಡುಗಿ, ಡೈಲಿ ಓಡಿಸ್ಕೊತಾ ಇದ್ದೆ, ಪ್ರತಿದಿನ ತರಲೆ ಮಾಡ್ತಿದ್ದೆ, ಪ್ರತಿದಿನ ಪ್ರಿನ್ಸಿಪಲ್ ರೂಮ್ಗೆ ಹೋಗ್ತಿದ್ದೆ, ಪ್ರತಿದಿನ ಓಡಿಸ್ಕೊತಿದ್ದೆ. ಮೋಸ್ಟ್ ಆಫ್ ದಿ ಟೈಮ್ ಹೋಮ್ವರ್ಕೇ ಮಾಡ್ತಿರ್ಲಿಲ್ಲ, ಅದಕ್ಕೂ ಓಡಿಸ್ಕೊತಿದ್ದೆ. ಮ್ಯಾಥ್ಸಲ್ಲಿ ತುಂಬ ವೀಕು, ಅದಕ್ಕೂ ಓಡಿಸ್ಕೊತಿದ್ದೆ. ಆ್ಯಂಡ್ ತುಂಬ ತರಲೆ, ಸಿಕ್ಕಾಪಟ್ಟೆ ತರಲೆ, ಅಂದರೆ ಬರೀ ಫೈಟೇ, ಯಾರನ್ನಾದ್ರೂ ಹೊಡೆದು ಏನಾದರೂ ರಕ್ತ ಬರ್ಸಿರ್ತೀನಿ. ಸೊ ಡೈಲಿ ನಮ್ಮ ಅಮ್ಮನೂ ಸ್ಕೂಲಿಗೆ ಬರೋರು, ನಾನು ಸ್ಕೂಲಿಗೆ ಬರ್ತಿದ್ವಿ, ಡೈಲಿ ಓಡಿಸ್ಕೊತಿದ್ವಿ. ತುಂಬ ಇಲ್ಲ, ನಾನು ಓದಕ್ಕೆ ಅಂತಾನೆ ಹೋಗಿದ್ದು, ಆದರೆ ಓದೋದಕ್ಕಿಂತ ನಂದು ಸ್ವಲ್ಪ ಫೈಟಿಂಗ್ ಜಾಸ್ತಿ ಆಗೋಯ್ತು ಫೀಲ್ಡಲ್ಲಿ. ಹಂಗಾಗಿ ಏನಾದರೂ ಅಂದಿದ ತಕ್ಷಣ ಭಯಂಕರ ಕೋಪ ಬಂದ್ಬಿಡೋದು, ಪಟ್ ಅಂತ ಹೊಡೆದ್ಬಿಟ್ಟು ಅಂದ್ಬಿಡ್ತಿದ್ದೆ. ತಕ್ಷಣ ಕರೆದ್ಬಿಟ್ಟು ನನಗೆ ಹೊಡಿತಿದ್ರು. ಸೊ ಐ ವಾಸ್ ಆಲ್ವೇಸ್ ಎ ಪ್ರಾಂಪ್ಟ್ ಸ್ಟೂಡೆಂಟ್. ಎಷ್ಟು ಚೆನ್ನಾಗಿದೆ. ನಂದು ಅಂತ ತಗೊಂಡ್ರೆ ನನ್ನ ಚೈಲ್ಡ್ಹುಡ್ ಮೆಮೊರಿ ಏನೂ ಇಲ್ಲ. ನಾನು ತುಂಬ ಡೀಸೆಂಟ್, ತುಂಬ ಏನು ಫಸ್ಟ್ ಬೆಂಚ್ ಸ್ಟೂಡೆಂಟ್ ಥರ ಹೋಗ್ತಿದ್ದೆ, ಬರೀತಿದ್ದೆ, ಬರ್ತಿದ್ದೆ. ಆದರೆ ಪಿ ಯು ಒಂದು ಡಿಗ್ರಿ ಇಲ್ಲ, ಸಾರಿ ಪಿ ಯು ಒಂದು ತಲೆ ಕೆಲಸ ಫಸ್ಟ್ ಟೈಮು, ಅದು ಏನೋ ಮಾಡಬೇಕಂತ ಹೋಗಲಿಲ್ಲ, ಅದು ಹಂಗೆ ಆಗೋಗಿತ್ತು. ನಾನು ಸೈನ್ಸ್ ತೊಗೊಂಡಿದ್ದು, ಏನು ಕಾಮರ್ಸು ಮತ್ತು ಆರ್ಟ್ಸ್ ಎಲ್ಲ ಗೊತ್ತಲ್ಲ, ಬೇಗ ಬರುತ್ತೆ. ನಮಗೆಲ್ಲ ಒಂದು 10ಕ್ಕೆ ಸ್ಟಾರ್ಟ್ ಆದರೆ ಈವ್ನಿಂಗ್ವರೆಗೂ ನಮ್ಗೆ ಇರ್ತಿತ್ತು. ಆ ಟೈಮಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ನಾನು ಬಾಕ್ಸು ತೊಗೊಂಡು ಹೋಗಲಿಲ್ಲ, ತುಂಬ ಹಸಿವಾಗ್ತಿತ್ತು, ಸಾಯಂಕಾಲ ಲೇಟ್ ಆಗಿಬಿಟ್ಟಿದ್ರು. ಮಧ್ಯಾಹ್ನ ನಮಗೆ ಬ್ರೇಕ್ ಇತ್ತು. ಅದರಲ್ಲಿ ಏನು ಕಾಮರ್ಸ್ ಆರ್ಟ್ಸ್ ತೊಗೊಳ್ಳೋರಿಗೆಲ್ಲ ಅರ್ಲಿ ಮಾರ್ನಿಂಗ್ ಇರುತ್ತೆ, ಆಫ್ಟರ್ನೂನ್ಗೆಲ್ಲ ಮುಗ್ದೋಗುತ್ತಲ್ಲ, ಆ ಥರ ಇದ್ದಾಗ ನಮ್ಮದು ಸೈನ್ಸ್ ಇಲ್ಲಿ ಇತ್ತು, ಪಕ್ಕದಲ್ಲೇ ಆರ್ಟ್ಸ್ ಇತ್ತು. ಅವ್ರೇನಂತ ಹೇಳಿದ್ರೆ ಕಿಟಕಿ ಪಕ್ಕ ಹಿಂಗೆ ಹೋಗ್ಬೋದು, ನಡ್ಕೊಂಡು ಹೋದರೆ ಅಲ್ಲೇ ಎಕ್ಸಿಟ್ ಇರೋದು, ಅಲ್ಲಿ ಬಾಕ್ಸ್ ಇಟ್ಟಿದ್ರು. ಸೊ ನಾವೆಲ್ಲ ಲಂಚ್ ಬ್ರೇಕ್ ಇತ್ತಲ್ಲ, ಸರಿ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಗ್ಯಾಂಗ್ ಇತ್ತು, ಗರ್ಲ್ಸ್ ಗ್ಯಾಂಗು, ಕರ್ಕೊಂಡು ಹೋಗ್ತಾ ಇದೆ. ಬಾಕ್ಸ್ ಇತ್ತು, ಸಿಕ್ಕಾಪಟ್ಟೆ ಹಸಿವಾಗಿತ್ತು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಬಾಕ್ಸ್ ಇತ್ತಲ್ಲ, ಯಾರೋ ಬಾಕ್ಸ್ ಬಿಟ್ಬಿಟ್ಟು ಹೋಗ್ಬಿಟ್ಟು ಏನಿದೆ ನೋಡೋಣ, ಖಾಲಿ ಬಾಕ್ಸ ಯಾರ್ದಾದ್ರು ತೊಗೊಂಡೋಗಿ ಕೊಡೋಣ ಅಂತ ಹೇಳ್ಬಿಟ್ಟು ಓಪನ್ ಮಾಡಿ, ಬಿಸಿ ಇತ್ತು ಬಾಕ್ಸು. ಸರಿ ಆಯಿತು, ಓಕೆ ಏನೋ ಬಿಸಿ ಇದೆ, ಏನಂತ ಓಪನ್, ಬಿರಿಯಾನಿ ಸ್ಮೆಲ್ಲು ಸಕ್ಕತ್ತಾಗಿ ಬರ್ತೈತಿ, ಬಿಸಿ. ನನಗೆ ಬಿರಿಯಾನಿ ಅಂದರೆ ಸಖತ್ ಇಷ್ಟ. ಆವಾಗ ಸರಿ ಆಯಿತು ಅಂತ ಹೇಳಿಬಿಟ್ಟು ತಿಂತಿದ್ದೆ. ಅಲ್ಲಿ ಎಷ್ಟೊಂದು ಜನ ತುಂಬ ಬಯಸ್ಕೊಂಡಿದ್ದರಿಂದ ಎಷ್ಟೊಂದು ಜನ ಬ್ರಾಹ್ಮಣರು ಇದ್ದರು, ಅಂದರೆ ವೆಜಿಟೇರಿಯನ್ಸ್. ಅದು ಸೋಮವಾರ ಆಗಿತ್ತು, ಎಷ್ಟೊಂದು ಜನ ತಿಂತಿಲ್ಲ, ನಾನು ಒಬ್ಬಳೇ ತಿಂತಿದ್ದು. ಆವಾಗ ಅದರಲ್ಲಿ ಕುಷ್ಕ ಥರ ಇತ್ತು ರೈಸು, ಸೊ ದಟ್ ಏನು ಬಿರಿಯಾನಿ ಥರ ಇರಲಿಲ್ಲ. ನಾನೇನು ಮಾಡಿದೆ, ನಾನು ತಿಂದೆ. ಸರಿ ಆಯಿತು, ಅದು ಎಲ್ರಿಗೂ ಬಿರಿಯಾನಿ ಅಂತ ಹೇಳಿದ್ರೆ ಯಾರು ತಿನ್ನಲ್ಲ ಅಂತ ಹೇಳ್ಬಿಟ್ಟು ಪಲಾವ್ ಅಂತ ಅಂದ್ಕೊಂಡು ಅವ್ರಿಗೇನು ಹೇಳಿಲ್ಲ, ರೈಸ್ ಬಿಟ್ಟಿದ್ದಾರೆ, ಎಲ್ರಿಗೂ ಹಸುವಾಗಿತ್ತು, ತಿನ್ನಿ ಅಂತ ಎಲ್ರಿಗೂ ಅನ್ನಿತ್ತು. ಚಿಕನ್ನೇ ಮುಟ್ಟಿಲ್ಲ ಅವ್ರಿಗೆ ಚಿಕನ್ ತಿನ್ನಿಸ್ದೆ, ಸೋಮವಾರ ಅಂತ ಹೇಳಿದವ್ರಿಗೆ ಚಿಕನ್ ತಿನ್ನಿಸ್ದೆ. ಸರಿ ಆಯಿತು, ಓಕೆ ಇಟ್ಸ್ ಓಕೆ, ಖಾಲಿ ಆಯ್ತಾನ ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ತಿಂದ್ಬಿಟ್ಟು ಹೊರಟೆ. ಆಮೇಲೆ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಬಾಕ್ಸ್ ಇಟ್ಕೊಂಡಿದ್ದೆ. ಸಾಯಂಕಾಲ ಮುಗಿದ ಮೇಲೆ ಹೋದೆ. ಎಲ್ಲ ಆರ್ಟ್ಸ್ ಸ್ಟೂಡೆಂಟ್ಸ್ ಸ್ವಲ್ಪ ಜನ, ಯಾರು ಬಾಕ್ಸ್ ಇತ್ತು ಅವ್ರು ಇನ್ನೂ ಸ್ವಲ್ಪ ಏನೋ ಕೆಲಸ ಇತ್ತು ಅಂತ ಅಲ್ಲೇ ಬಸ್ ಸ್ಟಾಪ್ ಅಲ್ಲೇ ಸಿಟ್ಟಿಂಗ್ ಹಾಕಿದ್ರು, ಅಲ್ಲೇ ಇದ್ರು. ಹೋದ್ವಿ, ಯಾರ್ದಿದ್ದು ಆರ್ಟ್ಸ್ ಸ್ಟೂಡೆಂಟ್ ಎಲ್ಲ ಸ್ವಲ್ಪ ಪರಿಚಯದಲ್ಲಿ, ಯಾರ್ದಿದ್ದು ಬಾಕ್ಸ್ ಅಂತ, ನಂದೇ ಕಣೆ, ಹಂಗೆ ಸುಮ್ಮನೆ ಏನು ಮರ್ತ್ಬಿಟ್ಟು ಬಂದ್ಬಿಟ್ಟೆ, ಅಲ್ಲೇ ಇತ್ತು ಅಂತ. ಹೌದಾ ತಗೊಳ್ಳಿ, ಹಸ್ವಾಗಿತ್ತು ಕಣೆ, ತಿನ್ಕೊಂಬಿಟ್ಟೆ. ಆಮೇಲೆ ಯಾಕೆ ತಿಂದೆ, ಅದು ಕೆಳಗಡೆ ಬಿದ್ದೋಗಿತ್ತು. ಸೊ ಬಿದ್ದಿದ್ದನ್ನ ನಾನು ಏನೋ ಆಂಟಿ ಕೈಲಿ ಕರ್ಸ್ಬಿಟ್ಟು ಪೊರ್ಕೆಲಿ ಮತ್ತೆ ಮರದಲ್ಲಿ ಹಾಕಿದ್ದು ಅಂತ ಹೇಳಿದ್ರು. ನನಗೆ ಹಂಗೂ ಕಲ್ಲು ಸಿಕ್ತು. ಸೊ ನಾನೇನು ಅನ್ಕೊಂಡೆ, ಅನ್ನದ ಋಣ ಇರಬೇಕು ಬಿಡು ಗುರು, ಕಲ್ಲೇನಾದರೂ ಸಿಕ್ಕಿದ್ರೆ ಕಲ್ಲು ಕೂಲು ಸಿಕ್ಕಿದ್ರೆ ಅನ್ನದ ಋಣ ಅಂತ ಹೇಳ್ತಾರಲ್ಲ, ಹಂಗೆ ಅಂತ ಅನ್ಕೊಂಡು ಅದು ಒಂದೇ ಮೆಮೊರಿ ನನಗೆ, ನನ್ನ ಚೈಲ್ಡ್ಹುಡ್ ಇರ್ಬೋದು, ಇದಿರ್ಬೋದು ಎಲ್ಲ. ಇದು ತರಲೆ ಅಲ್ಲ, ಇದು ದೋಷ. ಇದು ನೀನ್ ತಿಂದಿದ್ದು ತರಲೆ, ಬೇರೆ ತಿನ್ಸಿದ್ದು ದೋಷ. ಅವರೆಲ್ಲ ಫುಲ್ ಅಲ್ಲೇ ವಾಮಿಟ್ ಮಾಡ್ಕೊಂಡು ಹಂಗೆ ಹಿಂಗೆ ಚೆನ್ನಾಗಿದೆ. ಅದು ಒಂದೇ ಮೆಮೊರಿ ಹೇಳ್ಕೊಳಕ್ಕೆ ಅಂತ ಇರೋದು. ಏನಂತ ತರಲೆ ಕೆಲಸ ಅದು ಇದು ಪ್ರಿನ್ಸಿಪಲ್ಗೆಲ್ಲ ಸಿಗಾಕೊಂಡೆಲ್ಲ ಮಾಡಿಸ್ಕೊಂಡಿದ್ದಿಲ್ಲ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ, ತುಂಬ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್. ಎಸ್